ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನದಿಂದ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೆ, ಲೈಕ್ ನಾನು ಇದಕ್ಕೆ ಹೆಡ್ ಆಗಿರ್ಬೋದು, ಬಟ್ ನಮ್ಮ ಟೀಮ್ ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದ್ದು, ಸ್ಟ್ರಕ್ಚರ್ ಮಾಡಿದ್ದು ಇನ್ನೊಬ್ರು ಅಂತ. ಅಂಡ್ ನಿಮ್ಗೆಲ್ಲರಿಗೂ ಹೇಳಿದ್ದೆ ಅವ್ರು ನನ್ನ ಹಸ್ಬೆಂಡ್ ಅಂತ. ಸೊ ಇವತ್ತು ನಾನು ಅವ್ರನ್ನೇ ಕ್ವಶನ್ ಮಾಡೋಣ ಅನ್ಕೊಂಡಿದೀನಿ. ಬಿಕಾಸ್ ತುಂಬಾ ತರ ಡೌಟ್ಸ್ ಇದೆ ಅಲ್ಲ, ಯಾಕೆ ಕಡಿಮೆ ದುಡ್ಡು, ಅಂಡ್ ಯಾವ ತರ ಇದು ಹೆಣ್ಮಕ್ಳು ಒಳ್ಳೇದಾಗುತ್ತೆ, ಅಂಡ್ ಏನ್ ಡಿಫ್ರೆನ್ಸ್ ನಿಮ್ 90ಗೂ ಡಿಸೈಡ್ 30ಗೂ, ಯಾಕೆ ರೆಕಾರ್ಡೆಡ್ ಸೆಷನ್ಸ್ ಕೊಡಲ್ಲ, ಅಂಡ್ ಹೊರಗಡೆ ವ್ಯಾಲ್ಯೂ ಏನಿದೆ, ಇದೆಲ್ಲ ತುಂಬಾ ಜನಕ್ಕೆ ಡೌಟು ಇದೆ ಅಂಡ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸೊ ನಾನು ಇದಕ್ಕೆ ಆನ್ಸರ್ ಮಾಡೋ ಬದಲು ಇದನ್ನ ಸ್ಟ್ರಕ್ಚರ್ ಮಾಡಿರೋರ ಆನ್ಸರ್ ಮಾಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ನನ್ನ ಯೂಟ್ಯೂಬ್ ಅಲ್ಲಿ ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ, ನನ್ನ ಹಸ್ಬೆಂಡ್ ಅಂಡ್ ಸೋ ಕಾಲ್ಡ್ ಶ್ರೀನಿವಾಸ್ ರೆಡ್ಡಿ ಅಂತ. ಸೊ ಇವಾಗ ನಾನು ಕೆಲವೊಂದು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಆಯ್ತಾ, ಇದನ್ನ ನಾನು ಕೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ನೀವೇ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಯಾಕಂದ್ರೆ ತುಂಬಾ ಜನಕ್ಕೆ ಡೌಟ್ ಇದೆ ಇದೆಲ್ಲ, ನನಗೆ ರೆಗ್ಯುಲರ್ ಆಗಿ ಕ್ವಶನ್ಸ್ ಬರ್ತಲೇ ಇರೋದೆ. ಸೊ ಇವತ್ತು ನೀವು ನನ್ಗೆ ಕ್ಲಾರಿಫಿಕೇಶನ್ ಕೊಟ್ರೆ ಮೇ ಬಿ ಅವ್ರಿಗೆ ಇನ್ನ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಂಬಿಡಿ. ಓಕೆ, ಎಲ್ಲ ನಮ್ಮ ಹರ್ವಿಲ್ ಅಕ್ಕ ತಂಗಿಯರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ. ಓಕೆ, ನಾನು ಲೆವೆಲ್ 5 ಫಿಟ್ನೆಸ್ ಕೋಚ್. 14-15 ಇಯರ್ಸಿಂದ ನಾನು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿದ್ದೀನಿ. ಅದಕ್ಕಿಂತ ಮೊದಲು ನನ್ನ ಇಂಟರ್ನ್ಯಾಷನಲ್ ಅಥ್ಲೀಟ್. ನಂಗೆ 4 ವರ್ಷ ಇದ್ದಾಗಲಿಂದನೂ ನಾನು ಅಥ್ಲೆಟಿಕ್ಸ್ ಅಂದರೆ 100-200 ಮೀಟರ್ಸ್ ಸ್ಪೋರ್ಟ್ಸ್ ರನ್ನಿಂಗ್ ಸ್ಟಾರ್ಟ್ ಮಾಡಿ 8 ಇಯರ್ಸ್ ಇದ್ದಾಗಲಿಂದ ಪ್ರೊಫೆಷ್ನಲ್ ಕೋಚಿಂಗ್ ಸ್ಟಾರ್ಟ್ ಮಾಡಿ ಸ್ಟೇಟು ಮತ್ತು ನ್ಯಾಷನಲ್ 96 ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಮೆಡಲ್ಸ್ ಇದೆ. ಇಂಜುರಿ ಆದಮೇಲೆ ಸ್ಪೋರ್ಟ್ಸ್ 19 ಇಯರ್ಸ್ಗೆ ಇಂಜುರಿ ಆಯಿತು, ಒಂದು ಮೇಜರ್ ಇಂಜುರಿ ಆಯಿತು. ಪಾಂಡಿಚೇರಿ ನ್ಯಾಷನಲ್ಸಲ್ಲಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಈ ಕಾಲ್ದು ಮಸಲ್ ಅರ್ಧೋಯ್ತು. ಹೆಂಗೆ ಅಂದರೆ ನಾರ್ಮಲ್ ಆಗಿ ಮಸಲ್ ಈ ಥರ ಇರುತ್ತೆ, ಕೂತ್ಕೊಂಡಿರುತ್ತೆ. ನಾನು ಹಾಕಿದ ಎಫರ್ಟ್ಗೆ ಆ ನ್ಯಾಷನಲ್ಸ್ ಫೈನಲ್ಸಲ್ಲಿ ಹಿಂಗೆ ಅರ್ಧೋಗಿತ್ತು. ಅದು ಮತ್ತೆ ನಂಗೆ ನಾರ್ಮಲಾಗಿ ಬರೋಕ್ಕೆ 2 ಇಯರ್ಸ್ ಆಯಿತು. ನನಗೆ 18-19 ಇಯರ್ಸ್ ಇದ್ದಾಗಿದ್ದು 21 ಇಯರ್ಸ್ ಆಯಿತು. ಆಮೇಲೆ ನಾನು ಸ್ಪೋರ್ಟ್ಸ್ ಬಿಟ್ಟು ಅಷ್ಟೊತ್ತಿಗೆ ನಂದು MBA ಬಂದಿತ್ತು. ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ನಾನು ಇದೇ ಫೀಲ್ಡಲ್ಲಿ ಇದ್ದಿದ್ದರಿಂದ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ತಾ ಇದೇ ಫೀಲ್ಡ್ ಎಂಟರ್ ಆಗಿ ಇದರಲ್ಲೇ ಇದ್ದೆ. ಸೊ ಇವಾಗ ಜಸ್ಟ್ ಹೇಳ್ದೆ ನೀನು ಲೆವೆಲ್ 5 ಟ್ರೈನರ್. ಅಂಡ್ ಗೈಸ್, ಇದು ನನ್ನ ಯೂಟ್ಯೂಬ್ ಚಾನಲ್, ನಾನು ಮಾತಾಡ್ತಿರೋದು ಮೇನ್ಲಿ ಹಸ್ಬೆಂಡ್ ಹತ್ರ. ಸೊ ಅವರು ಇವರು ಅನ್ನೋದಕ್ಕಿಂತ ಜಾಸ್ತಿ ಅವನು ಇವನು ಅಂತ ಬಂದ್ರೆ ಇಟ್ಸ್ ಲೈಕ್ ಕಾಮನ್. ಓಕೆ, ಇವಾಗ ಜಸ್ಟ್ ಹೇಳ್ದೆ ನೀನು ಲೆವೆಲ್ 5 ಟ್ರೈನಿಂಗ್ ಅಂತ ಅಂದ್ಬಿಟ್ಟು. ಏನ್ ಲೆವೆಲ್ 5 ಟ್ರೈನಿಂಗ್ ಅಂತಂದ್ರೆ? ಎಷ್ಟೊಂದು ಜನಕ್ಕೆ ಫಿಟ್ನೆಸ್ ಅಲ್ಲಿ ಇರೋ ಲೆವೆಲ್ಸ್ ಆಗಲಿ, ಕ್ಯಾಟಗರಿ ಆಗಲಿ, ಕೋಚಸ್ ಟ್ರೈನರ್ಸ್ಗೂ ಕೋಚಸ್ಗೂ ಏನ್ ಡಿಫ್ರೆನ್ಸ್, ಜಿಮ್ ಟ್ರೈನರ್ಗೂ ಒಬ್ಬ ಫಿಟ್ನೆಸ್ ಕೋಚ್ಗೂ ಏನ್ ಡಿಫ್ರೆನ್ಸ್ ಅನ್ನೋದು ಗೊತ್ತೇ ಇಲ್ಲ. ಕರೆಕ್ಟ್, ಅದು ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತೇ ಇಲ್ಲ. ಇದ್ರಲ್ಲೂ ನಿಮ್ದು ಲೆವೆಲ್ ಡಿಫ್ರೆಂಟ್ ಲೆವೆಲ್ಸ್ ಇದೆ. ನೀವು ಈಗ ಒಬ್ಬ ಜಿಮ್ಗೆ ಹೋದ್ರೆ ನಿಮ್ಗೆ ಅಟೆಂಡ್ ಮಾಡೋ ನಾರ್ಮಲ್ ಜನರಲ್ ಟ್ರೈನರ್ ಯಾವ ಥರ ಅಂದರೆ ಬೇಸಿಕ್ ಟ್ರೈನರ್ಸ್ ಇರ್ತಾರೆ. ನಿಮ್ಗೆ ಯಾವ ಥರ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಅಂದರೆ, ನಿಮ್ಗೆಲ್ಲರಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿರುತ್ತೆ. ಅಲ್ಲೂ ಲೆವೆಲ್ಸ್ ಇರುತ್ತೆ, ನೋಡಿದಿರಾ? ಹೋಮ್ ಗಾರ್ಡ್ಸ್ ಇರ್ತಾರೆ, ಅದಾದ್ಮೇಲೆ ಕಾನ್ಸ್ಟೇಬಲ್ಸ್ ಬರ್ತಾರೆ, ಅದಾದ್ಮೇಲೆ SIಗಳು ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ಸ್, ಅದಾದ್ಮೇಲೆ ಇನ್ಸ್ಪೆಕ್ಟರ್ಸ್, ಅದಾದ್ಮೇಲೆ ACP, DCP, ಕಮಿಷನರ್, ಈ ಥರ ಎಲ್ಲ ಇರುತ್ತಲ್ಲ. ಅದೇ ಥರನೇ ಅದೇ ಇದರಲ್ಲಿ ಎಷ್ಟು ಓದಿದ್ದಾರೆ, ಎಷ್ಟು ಸರ್ಟಿಫಿಕೇಶನ್ಸ್ ಆಗಿದೆ, ಎಷ್ಟು ಡಿಪ್ಲೊಮೋಸ್ ಆಗಿದೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು, ಎಷ್ಟು ಜನದ ಹೆಲ್ತ್ ಫಿಟ್ನೆಸ್ ಲೈಫ್ನ ಚೇಂಜ್ ಮಾಡಿದ್ದಾರೆ, ಮತ್ತು ಇಂಟರ್ನ್ಯಾಷನಲಲ್ಲಿ ಎಷ್ಟು ರೆಕಗ್ನಿಷನ್ ಸಿಕ್ಕಿದೆ. ಈ ಬೇಸಿಸ್ ಮೇಲೆ ಆ್ಯಕ್ಚುಲಿ ಫಿಟ್ನೆಸ್ದು ಲೆವೆಲ್ಸ್ ಇರುತ್ತೆ. ಈಗ ಲೈಕ್ ಎಜುಕೇಶನ್ ತರ ಅಂತ ಅನ್ಕೊಳ್ಳೋಣ. ಈಗ ಒಂದು ಸ್ಕೂಲ್ ಅಂತ ತಗೊಂಡ್ರೆ ಟೀಚರ್, HM, ಪ್ರಿನ್ಸಿಪಲ್, ಈ ತರ ಅನ್ಕೊಳ್ಳಿ. ಜಾಸ್ತಿ ಓದಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋರು ಟೀಚರ್ಸ್ ಬಂದು ಹೆಡ್ ಮಾಸ್ಟರ್ಗಳು, ಹೆಡ್ ಮೇಡಮ್ಗಳು ಆಗಿರ್ತಾರೆ. ಆ ಥರ ನಂದು ರೆಗ್ಯುಲರ್ ಆಗಿರೋದು, ನಂದು ಡಿಗ್ರಿ BCom ಆದಮೇಲೆ MBA ಮತ್ತು ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎರಡೂ ಮಾಡಿದ್ದೀನಿ PG. ಅದಾದಮೇಲೆ 18 ಸರ್ಟಿಫಿಕೇಶನ್ಸ್ ಓವರ್ ದ ಪೀರಿಯಡ್ ಆಫ್ 8 ಇಯರ್ಸ್ ಮಾಡಿದ್ದೀನಿ. ತುಂಬ ಇಂಡಿಯಾದಲ್ಲಿ ನೀವು ಲೆಕ್ಕ ಹಾಕೋದಾದರೆ ನಂಗೆ ಮೆಂಟರ್ ಮಾಡಿರೋ 3 ಜನ ಬಿಟ್ಟು ಇನ್ನೊಂದು ಸ್ವಲ್ಪ ಜನ, ಒಂದು 5-6 ಜನದ್ದು ಇರ್ಬೋದು ಇಷ್ಟು ಸರ್ಟಿಫಿಕೇಶನ್.
ಓಕೆ, ಇವಾಗ ಸಿಂಪಲ್ ಆಗಿ ಇವ್ರಿಗೆ ಇಷ್ಟೊಂದೆಲ್ಲ ಹೇಳಿದ್ರು ನಂಗೆ ಗೊತ್ತಿಲ್ಲ ಯಾವ ರೇಂಜ್ ಅರ್ಥ ಆಯ್ತು ಅಂತ. ಬಿಕಾಸ್ ನಾನು ತುಂಬಾ ಸಲ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ತುಂಬಾ ಜನಕ್ಕೆ, ಲೈಕ್ ವಿ ಆರ್ ಡಿಫ್ರೆಂಟ್ ಅಂತ. ಬಟ್ ಇನ್ನು ನಮ್ಮನ್ನ ಹೇಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ, ಒಂದ್ ಫಿಟ್ನೆಸ್ ಟ್ರೈನರ್ ಅಂದ ತಕ್ಷಣ ಜಿಮ್ ಅಲ್ಲೋ ಕೆಲಸ ಮಾಡೋರು ಇವರು, ಜಿಮ್ ಅವರು ಇವ್ರು ಏನು ಒಂದ್ 20 ಸಾವಿರ ದುಡಿತಾರ 30 ಸಾವಿರ ದುಡಿತಾರ ಅಂತ ಇರುತ್ತೆ. ಸೊ ಈಗ ನನ್ಗೆ ನಿಂದ ಅಂದ್ರೆ ಬೇಡ, ಝೀರೋಸ್ ಫಿಂಗರ್ಸ್ ಎಲ್ಲ ಬೇಡ. ಈಗ ಸಿಂಪಲ್ ಆಗಿ ಹೇಗೆ ಅಂದ್ರೆ, ನಿನ್ಗೂ ಮತ್ತೆ ಒಬ್ಬ ಜಿಮ್ ಟ್ರೈನರ್, ಈಗ ನಿನ್ನ ಹತ್ರ ಕೋಚಿಂಗ್ ತಗೊಂಡ್ರು ಇಲ್ಲ ಒಬ್ಬ ಜಿಮ್ ಟ್ರೈನರ್ ಹತ್ರ ಕೋಚಿಂಗ್ ತಗೊಂಡ್ರು, ಬೇಡ ಜಿಮ್ ಅಂತ ಟಾರ್ಗೆಟ್ ಮಾಡೋದ್ ಬೇಡ, ಒಬ್ರು ಟ್ರೈನರ್ ಹತ್ರ ಕೋಚಿಂಗ್ ತಗೊಂಡ್ರು ಏನ್ ಡಿಫ್ರೆನ್ಸ್ ಇರುತ್ತೆ? ಈಗ ಒಬ್ರು ಟ್ರೈನರ್ ಹತ್ರ ನೀವು ಹೋಗಿ ಜಿಮ್ ಅಲ್ಲಾಗ್ಲಿ ಬೇರೆ ಆಗ್ಲಿ ಬೇಸಿಕ್ ಟ್ರೈನರ್ಸ್ ಹತ್ರ ನೀವು ತಗೊಳಕ್ಕೆ ತಿಂಗಳಿಗೆ 6,000ದಿಂದ ಒಂದು ಬೇಸಿಕ್ ಸರ್ಟಿಫಿಕೇಶನ್ ಮಾಡಿದ್ರೆ ಇಲ್ಲ 5,000 ತಗೊಂತಾರೆ. ಸರ್ಟಿಫಿಕೇಶನ್ಸ್ ಆಗಿರೋರು, ಬೇಸಿಕ್ ಲೆವೆಲ್ 1 ಸರ್ಟಿಫಿಕೇಶನ್ ಆಗಿರೋರು, ಅವ್ರಿಗೆ ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ ಓದ್ಕೊಂಡು ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆದ್ರೆ ಆ ಲೆವೆಲ್ 1 ಸರ್ಟಿಫಿಕೇಶನ್ ಈ ತರ ಬರುತ್ತೆ. ಅವ್ರಿಗೂ 5,000 6,000 ತಗೊಂತಾರೆ. ಯಾವಾಗ? ಒಂದು ತಿಂಗಳಿಗೆ. ನಾನು ಒಂದು ದಿವಸ ಅಂತ ಅಂದ್ರೆ ಒಂದು ಸೆಷನ್, ಆ ಸೆಷನ್ 20 ನಿಮಿಷ ಇರ್ಬೋದು, 30 ನಿಮಿಷ ಇರ್ಬೋದು, 1 ಅವರ್ ಇರ್ಬೋದು. ಅದಕ್ಕೆ ನಮ್ಮ ಲೆವೆಲ್ಗೆ ನಾನು ತಗೊಳ್ಳೋವಂಥದ್ದು 2,500 ತಗೊಂತೀನಿ ನಾನು. ನಾವೆಷ್ಟು ಚಾರ್ಜ್ ಮಾಡ್ತೀವಿ ಅನ್ನೋದ್ರ ಮೇಲೆನೆ ನಮ್ಮ ಯಾವ ಲೆವೆಲ್ ಆಫ್ ಏನಂತ ಯಾವ ತರ ಹೇಳ್ತೀವಿ, ಕ್ವಾಲಿಫೈಡ್, ಎಷ್ಟು ಕ್ವಾಲಿಫೈಡ್ ಅಂತ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಇದ್ರ ಮೇಲೆನೆ ಅದು ಹೋಗೋದು. 2,500ರಿಂದ 4,000 ಒಂದು ಸೆಷನ್ ತಗೊಳ್ತೀನಿ. ಅಂದ್ರೆ ನನ್ನ ಹತ್ರ ನೀವು 15-20 kg ಕಡಿಮೆ ಆಗಬೇಕು ಅಂದ್ರೆ 100 ದಿವಸ ನಾನು ಕೊಡ್ತೀನಿ ಅಷ್ಟೇ. ಅದ್ರ ಮೇಲೆ ನಾನು ತಗೊಳಲ್ಲ. ಬೇರೆ ಟ್ರೈನರ್ಸ್ ಅದು ಇದೆ, ಅದೊಂದು ದೊಡ್ಡ ದಂಧೆನೇ ಇದೆ. ಯಾರಿಗೂ ಹೆಂಗೆ ಅಂದ್ರೆ, ಒಬ್ಬ ಫಿಟ್ನೆಸ್ ಬಂದು ಒಂದು ಪರ್ಸನಲ್ ಟ್ರೈನಿಂಗ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ತಿಂಗಳಿಗೆ 1 kg 2 kg ಮಾಡ್ಸ್ಕೊಂಡೇ ಬರೋಣ. ಯಾಕೆ? ಜಾಸ್ತಿ ದಿವಸ ಎಳಿಬೋದು ಅವ್ರನ್ನ. ಈ ತರ 1 2 ಲಕ್ಷ 3 ಲಕ್ಷ, ಈಗ ಒಂದ್ ಸ್ವಲ್ಪ ಅದು ಡಿಪೆಂಡ್ಸ್. ಅದು ನೀವ 8,000 5,000 8,000 ಕೊಟ್ರು ಅವ್ರೊಂದು 6 ತಿಂಗಳು 8 ತಿಂಗಳು ನಿಮ್ಗೆ ಹೇಳಿದ್ರೆ ಅಲ್ಲೇ ನೀವು 1 ಲಕ್ಷ ಖರ್ಚು ಮಾಡ್ಬಿಟ್ಟಿರ್ತೀರ. ಆ ತರಾನೇ ಅದೆಲ್ಲ ಅವ್ರ ಮೈಂಡ್ ಸೆಟ್ಟೇ ಇರುತ್ತೆ. ಇದು ಇಂಡಿಯನ್. ನಾನು ಇದ್ರ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಯಾಕಂದ್ರೆ ನಾನು ಇದುವರೆಗೂ ಒಂದು 8 ಸಿಟೀಸಲ್ಲಿ ವರ್ಕ್ ಮಾಡಿದ್ದೀನಿ. 8 ಸಿಟೀಸ್ ಜನ ನೋಡಿದ್ದೀನಿ. ಡೆಲ್ಲಿ, ನಾರ್ತ್ ಇಂಡಿಯಾದಿಂದ ಹಿಡಿದು ಸೌತ್ ಇಂಡಿಯಾವರೆಗೂ ಇಂಡಿಯಾದಲ್ಲಿ. ಫಾರಿನಲ್ಲಿ 2 ಸಿಟೀಸ್ ನೋಡಿದ್ದೀನಿ. ಈ ಎಲ್ಲದನ್ನು ನೋಡಿಕೊಂಡು ಈ ಎಲ್ಲ ಜನ ಒಂದು 6,500 ಸಾವಿರ ಜನದ ಬಿಹೇವಿಯರ್ ಬೇಸಿಸ್ ಮೇಲೆ ಏನ್ ನಾವು ಫಿಟ್ನೆಸ್ ಅಲ್ಲಿ ಕೊಡಬೇಕು, ಏನ್ ಕೊಡ್ತಾ ಇದ್ದೀವಿ, ಏನ್ ನಡೀತಾ ಇದೆ ಅನ್ನೋದನ್ನ ನಾನು ಸ್ಟ್ರಕ್ಚರ್ ಮಾಡಿಟ್ಟಿದ್ದೀನಿ. ಆ ಎಷ್ಟೋ ಬೇಸಿಸ್ ಮೇಲೆನೆ ಸಪ್ರೇಟ್ ಆಗಿ ಮತ್ತೆ ವಿಮೆನ್ದು ವಿಂಗ್ ತಗೊಂಡು ಅದ್ರ ಬಗ್ಗೆ 2 years ನಾವು ನಮ್ಮ ಟೀಮು ದೀಪ ಅವ್ರು ಎಲ್ಲ ಕೂತ್ಕೊಂಡು, ನಿಮ್ ಕೋಚ್ ದೀಪ ಇದಾರಲ್ಲ, ಅವ್ರನ್ನೊಂದು ಎಂಗೇಜ್ಮೆಂಟ್ ಆದ್ಮೇಲೆ ಬಂದು ನಾನು ಅವರು ಜಾಯಿನ್ ಆದ್ವಿ. ಬನ್ನಿ ಮಾಡೋಣ ಅಂತ. ಆ 2 years ಅಲ್ಲಿ ಎಷ್ಟು ರಿಸರ್ಚ್ ಮಾಡಿದೀವಿ ಅವೆಲ್ಲ ಮುಂದೆ ಮಾತಾಡೋಣ, ಹೇಳ್ತೀನಿ ನಾನು ನಿಮ್ಗೆ. ಯಾವ ತರ ಬರುತ್ತೆ ಅಂತಂದ್ರೆ, ಇಳಿಬೇಕು ಸುಮ್ಮನೆ. ಒಬ್ರು ಸಿಕ್ಕಿದ್ದಾರೆ ಒಬ್ರು ಕರೆಕ್ಟಾಗಿ ಮಾಡಿದ್ರೆ 21 ತಿಂಗಳಲ್ಲಿ 24ರಿಂದ 25 ಸೆಷನ್ ಮಾಡ್ಬೋದು. ಸಂಡೇಸ್ ಬಿಟ್ಟು. ಹೆಣ್ಮಕ್ಳು ಪೀರಿಯಡ್ಸ್ ಡೇಟ್ ಟೈಮಲ್ಲಿ ಅಂತಂದ್ರು ಫಸ್ಟ್ 2 ದಿವಸ ಹೋಗ್ಲಿ ಬಿಟ್ರು ಬೇರೆ ಎಲ್ಲಾ ದಿನಾನು ಮಾಡ್ಬೋದು. ಅವ್ರು ಏನಕ್ಕೆ 5 ದಿನ ರಜಾ ತಗೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕ್ಲೈಂಟ್ಸ್ ಯಾರು ತಗೊಳ್ಳಲ್ಲ. ನಾನು ಇದುವರೆಗೂ ಒಂದು 2,000 ಜನ ಕೇಳ್ಕೊಟ್ಟಿದ್ದೀನಿ. 2,500 ಜನ ಕೇಳ್ಕೊಟ್ಟಿದ್ದೀನಿ. ಅದ್ರಲ್ಲಿ ಡಾಕ್ಟರ್ಸ್ ಇದ್ದಾರೆ, IAS IPS MLAs, ಅವ್ರ ಫ್ಯಾಮಿಲಿ ಎಲ್ಲ ಇದ್ದಾರೆ. ಸಖತ್ ದೊಡ್ಡವ್ರಿಗೆ ನಾನು ಟ್ರೈನ್ ಮಾಡೋದು. ಯಾರೂ ಅದ್ರಲ್ಲಿ ಹೆಣ್ಮಕ್ಳೇ ಜಾಸ್ತಿ. ಈ 2,000 ಜನ ಅಂತಂದ್ರೆ ಅದ್ರಲ್ಲಿ 1,200 ಜನ ಹೆಣ್ಮಕ್ಳು ಇರ್ತಾರೆ. ಅವ್ರು ಯಾರು ನನ್ನ ಕ್ಲೈಂಟ್ಸ್ ಯಾರು 1 ದಿವಸನೂ ಪೀರಿಯಡ್ಸ್ ಅಂತ ಹೇಳಿ ರಜಾ ತಗೊಳ್ಳಲ್ಲ. ಅದು ತಪ್ಪು. ನಾನು ದೀಪಾವ್ರಿಗೆ ನೀವು ಕ್ವೆಶನ್ಸ್ ಕೇಳ್ತಾ ಇರ್ತೀರಾ, ನಾನು ಪೀರಿಯಡ್ 2nd day 3rd day ವರ್ಕೌಟ್ ಮಾಡ್ಲಾ ಬಿಡು ಈ ಥರ. ನಾನು ಡಿಸ್ಕಸ್ ಮಾಡಬೇಕಾದ್ರೆ ನಾನು ಅದೇ ಹೇಳ್ತಾ ಇರ್ತೀನಿ, ಎಜುಕೇಟ್ ಮಾಡು ದೀಪ, ಹೇಳು ಅವ್ರಿಗೆ. ಇಲ್ಲ ಮಾಡ್ಬೇಕು, ಅವಾಗ ವರ್ಕೌಟ್ ಮಾಡಬೇಕು. ಬಾಡಿನ ಅವಾಗ ನಾವು ರೆಡಿ ಮಾಡಿ ಇಟ್ಕೋಬೇಕು. ಬಾಡಿ ನಿಮ್ ಎಷ್ಟು ಫಿಟ್ ಆಗ್ತಿರೋ, ಮೆಟಬಾಲಿಕ್ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಎಷ್ಟು ಅವಾಯ್ಡ್ ಆಗುತ್ತೋ, ಎಷ್ಟು ಕಡಿಮೆ ನಿಮ್ ಕಂಟ್ರೋಲ್ಗೆ ಬರುತ್ತೋ, ಪೀರಿಯಡ್ಸ್ ನಿಮ್ ಕಂಟ್ರೋಲ್ ಇರುತ್ತೆ. ಒಂದು ಸಲ ಪೀರಿಯಡ್ಸ್ ನಿಮ್ ಕಂಟ್ರೋಲ್ಗೆ ಬಂತು ಅಂದ್ರೆ ಥೈರಾಯ್ಡ್ ಆಗಲಿ, PCOD PCOS ಆಗಲಿ, ಮೂಡ್ ಸ್ವಿಂಗ್ಸ್ ಆಗಲಿ, ನಾರ್ಮಲ್ ಏನೂ ಆಗಲ್ಲ, ಎಲ್ಲ ನಿಮ್ ಕಂಟ್ರೋಲ್ಗೆ ಬರುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಟ್ರಾನ್ಸ್ಫಾರ್ಮೇಶನ್ ಅನ್ನೋದು 90 to 100 days ಅಲ್ಲಿ ಸಿಂಪಲ್ ಆಗುತ್ತೆ. ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡು 6 ತಿಂಗಳು 8 ತಿಂಗಳು ಬೇಡ, 100 days ಅಂತ ಅನ್ಕೊಳ್ಳಿ. ನಾನು ಇದುವರೆಗೂ ಮ್ಯಾಕ್ಸಿಮಮ್ ಟ್ರೈನ್ ಮಾಡೋದು 100 days, ಅದಕ್ಕಿಂತ ಜಾಸ್ತಿ ನಾನು ಮಾಡಲ್ಲ. ನೀವು ನೋಡಿರ್ತೀಯ ಎಷ್ಟು ಜನ ನನ್ನ ಮದುವೆ ಆದ್ಮೇಲೆ ಈ 2 years ಅಲ್ಲೇ ಇವ್ರು ನೋಡಿರೋಗೆ ನಾನು ಒಂದು 200-300 ಜನಕ್ಕೆ ಮಾಡಿರ್ತೀನಿ. 100% ರಿಸಲ್ಟ್ ಇರುತ್ತೆ. ಹೌದು. ಯಾಕೆ? ಕಾರಣ ನಮ್ಮ ಕ್ವಾಲಿಫಿಕೇಶನ್.
ಎಕ್ಸಸೈಸ್ ಸೈನ್ಸ್ ಪ್ರಕಾರನೇ ಒಂದೊಂದು ವರ್ಕೌಟ್ ಈಗ ಹರ್ವಿಲಲ್ಲಿ ನೀವು ಮಾಡೋ ವಾರ್ಮ್ ಅಪ್ ಇಂದ ಹಿಡಿದು ಕೋರ್ ಆಕ್ಟಿವೇಟರ್ ಇಂದ ಹಿಡಿದು ಒಂದು ಎಲ್ಬೋ ಟು ನೀ ಸ್ಟ್ರಕ್ಚರ್ ಅದೊಂದು ಎಕ್ಸಸೈಸ್ ವರ್ಗು ಎಲ್ಲ ಎಕ್ಸಸೈಸ್ ಸೈನ್ಸ್ ಬೇಸಿಸ್ ಮೇಲೇನೆ ಡಿಸೈನ್ ಆಗಿರೋದು. ಸಖತ್ ಟೈಮ್ ತಗೊಂಡು ನಾನು 2011-12 ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಡೆಲ್ಲಿಯಲ್ಲಿ ಕೋಚಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ. ಅಥ್ಲೀಟ್ ಆಗಿರೋದ್ರಿಂದ ನಾನು ಬೇಸಿಕ್ ಸರ್ಟಿಫಿಕೇಶನ್ ಮತ್ತು ನಾನು ಅಥ್ಲೆಟಿಕ್ಸ್ ಅಷ್ಟು ಸರ್ಟಿಫಿಕೇಶನ್ ಇರೋದ್ರಿಂದ ನಾನು ಡೈರೆಕ್ಟ್ ಲೆವೆಲ್ 4 ಹೊಟ್ಟೋದೆ. ನಾನು ಅಥ್ಲೀಟ್ಸ್ಗೆ ಅಲ್ಲಿ ಸ್ಟೇಡಿಯಮಲ್ಲಿ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಜನ ಇದ್ರು ಅಥ್ಲೆಟಿಕ್ಸ್ ಟ್ರೈನ್ ಮಾಡೋರು, ವೆಲ್ ಕ್ವಾಲಿಫೈಡ್ ಇರೋರು ತುಂಬ ಜನ ಕೋಚಸ್ ಇದ್ರು. ಅಲ್ಲಿ ಜಾಗ್ ಮಾಡೋಕ್ಕೊಬ್ರು ಬರೋರು, ಗಂಡ ಹೆಂಡತಿ ಬರೋರು. ಅವರು ಬಂದು ನಮ್ಮ ಕೂರ್ಗವರು. ಅವರು ಪರಿಚಯ ಆದರೂ ಕನ್ನಡ ಅದು ಇದು ಮಾತಾಡಿದ್ರು. ನಮ್ಗೆ ಎಲ್ಲೋದ್ರು ನಮ್ಮ ಕನ್ನಡ ಅಭಿಮಾನ ಇದ್ದೇ ಇರುತ್ತೆ. ಆಚೆ ಎಲ್ಲೋದ್ರು, ಯಾವ ಸ್ಟೇಟ್ಗೆ ಹೋದ್ರು, ಬೇರೆ ಕಂಟ್ರಿಗೆ ಹೋದ್ರು ಕನ್ನಡ ಒಂದ್ಸಲ ಮಾತಾಡ್ಬಿಟ್ರೆ ಸಾಕು ನಮಗೆ. ನಾವು ಕ್ಲೋಸ್ ಆದ್ವಿ. ಆಮೇಲೆ ಅವ್ರಿಗೊಂದು ಸ್ವಲ್ಪ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಥ್ಲೀಟ್ಸಿಗೆ ಬಿಟ್ಟು ಅವ್ರಿಗೆ ಹೇಳಿದೆ, ನಾನು ವರ್ಕೌಟ್ ಮಾಡೋ ಟೈಮ್ಗೆ ಬನ್ನಿ ಆ ಥರ ಮಾಡಿಕೊಂಡು. ಅವರು 100 ದಿವಸದಲ್ಲಿ ಅವ್ರದ್ದು 14 ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್. ಅದು ಬಂದು ಬರೀ 100 ದಿವಸದಲ್ಲಿ 11 ಇಶ್ಯೂಸ್ ಮಾಯ ಆಗೋಯ್ತು. ಅದು ಡಾಕ್ಟರ್ಸ್ ಹೇಳಿದ್ರು ಲೈಫ್ ಲಾಂಗ್ ನೀವು ಟ್ಯಾಬ್ಲೆಟ್ ತಗೋಬೇಕು, ಹಂಗೆ ಎಲ್ಲ ಕಡಿಮೆ ಆಯಿತು. ಅವರೊಂದು ಮಾತು ಹೇಳಿದ್ರು, ಸರ್ ನೀವು ಅಥ್ಲೀಟ್ಸಿಗೆ ಟ್ರೈನ್ ಮಾಡೋದಕ್ಕಿಂತ ಅಥ್ಲೆಟಿಕ್ಸ್ ಅವ್ರಿಗೆ ಟ್ರೈನ್ ಮಾಡೋಕ್ಕೆ ತುಂಬ ಜನ ಕೋಚಸ್ ಇದ್ದಾರೆ, ನಾರ್ಮಲ್ ಜನಕ್ಕೆ ಟ್ರೈನ್ ಮಾಡೋ ಅಂತ ಕೋಚಸ್ ಬೇಕು, ಯಾಕೆ ನೀವು ಬೇರೆ ಇದಕ್ಕೆ ಟ್ರೈ ಮಾಡಬಾರ್ದು ಅಂತ ಅವರು ಐಡಿಯಾ ಕೊಟ್ಟರು. ನಾನು ಅವಾಗ ಅಲ್ಲಿಂದ ಬೆಂಗಳೂರಿಗೆ ಬಂದು ನಾನು ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ನಾರ್ಮಲ್ ಜನ, ಯಾಕಂದ್ರೆ ನಿಜ ಅಥ್ಲೀಟ್ಸಿಗೆ ಟ್ರೈನ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಈ ಜನಕ್ಕೆ ನಮ್ಗೆ ಇಲ್ಲಿ ಏನೋ ಒಂದು ಮಾಡಬೇಕು ಅಂತ ನಾನು ಕೆರಿಯರ್ ಸ್ಟಾರ್ಟ್ ಮಾಡ್ತಾನೆ. ನಾನು ನಾರ್ಮಲ್ ಜನಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಹೈದರಾಬಾದ್ಗೆ ಹೋಗಿ ಅಲ್ಲೊಂದು ವರ್ಷ ಇದ್ದೆ, ಮತ್ತೆ ಡೆಲ್ಲಿಗೆ ಹೋಗಿದ್ವಿ, ಮತ್ತೆ ಚೆನ್ನೈ, ಕೋಲ್ಕತ್ತಾ, ಚಂಡೀಗಢಲ್ಲಿ ಸ್ವಲ್ಪ ದಿವಸ ಇದ್ದೆ. ಈ ಥರ ಎಕ್ಸ್ಪ್ಲೋರ್ ಮಾಡ್ಕೊಂಡೇ ಬಂದೆ. ಎಲ್ಲಿ ಯಾವ ಥರ, ಎಲ್ಲೆಲ್ಲಿ ಯಾವ್ಯಾವ ಥರ ಏನೇನು ಫಿಟ್ನೆಸ್ ರಿಕ್ವೈರ್ಮೆಂಟ್ ಇದೆ. ನನಗೆ ಸರ್ಟಿಫಿಕೇಶನ್ಸ್ ಎಲ್ಲ ಆಗೋ ಟೈಮ್ಗೆ 2019-20 ಟೈಮ್ಗೆ ಇದು ನನ್ನ ಕರೋನಾ ಬಂತು. ಬೆಂಗಳೂರಲ್ಲಿ ಬಂದು ಏನು ಮಾಡಿದೆ, ಬಿಗ್ ಶಾಟ್ಸಿಗೆ ಟ್ರೈನ್ ಮಾಡಿಕೊಂಡು ಕರೋನಾದಲ್ಲಿ ಯಾರ್ಯಾರು ಏನೇನು ಯಾವ ಥರ ಇದ್ರೋ ಮನೇಲಿದ್ರು ಅನುಭವಿಸಿದ್ರು ನನಗೆ ಗೊತ್ತು. ನಾನಂತೂ ಫುಲ್ ಓಡಾಡಿಕೊಂಡು ಎಲ್ಲರಿಗೂ ಟ್ರೈನ್ ಮಾಡಿಕೊಂಡು ಫುಲ್ ಕೆಲಸ ಮಾಡ್ಕೊಂಡು ಆರಾಮಾಗೇ ಇದ್ದೆ. ಓಕೆ, ಸೊ ಇವಾಗ ಇಷ್ಟು ಇಂಟ್ರೊಡಕ್ಷನ್ ಅಂದ್ರೆ ಅವ್ರು ಏನ್ ಮಾಡಿದ್ರು, ಹೇಗೆ ಈ ಫೀಲ್ಡ್ಗೆ ಬಂದ್ರು ಅಂತ ನಿಮ್ಗೆ ತುಂಬಾ ಲೆಂತ್ ಅನ್ಸಿರ್ಬೋದು. ಬಟ್ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಬಿಕಾಸ್ ನಿಮ್ಗೆಲ್ಲ ಕ್ವಶನ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಆಲ್ಮೋಸ್ಟ್ ಅವ್ರು ಆನ್ಸರ್ ಮಾಡ್ತಾರೆ. ಸೊ ಈಗ ಹರ್ವಿಲ್ ಕಡೆಗೆ ಬಂದ್ಬಿಡೋಣ. ಸೊ ಈಗ ನಾನು ಹೇಳ್ದೆ, ನಾನು ಹರ್ವಿಲ್ ಫೌಂಡರ್ ಆಗಿರ್ಬೋದು, ಬಟ್ ಇದಕ್ಕೆ ಅಂತಾನೆ ತುಂಬಾ ಟೀಮ್ ಕೂತ್ಕೊಂಡು ರಿಸರ್ಚ್ ಮಾಡಿದೆ ಅಂಡ್ ಮೇನ್ ಡಿಸೈನ್ ಮಾಡಿರೋದು ಶ್ರೀನಿವಾಸ್ ಅಂತ. ಸೊ ಇವಾಗ ಈ ಕಾನ್ಸೆಪ್ಟ್ ಹೇಗ್ ಬಂತು? ಏನಂತ ಅಂದ್ರೆ ನೀವು ದೀಪ ಅವ್ರ ಇಂಟ್ರೊಡಕ್ಷನ್ ಕೇಳಿರ್ತೀರ. ಅವ್ರ ಸಫರಿಂಗ್ ಆಗಲಿ 10 years ಹಿಂದೆ ಅವ್ರೇನ್ ಮಾಡಿದ್ರು, ಮತ್ತೆ ಆಮೇಲೆ ಯಾಕೆ ಹರ್ವಿಲ್ ಅಂತ ಥಾಟ್ ಬಂತು. ನನಗೂ ಅವ್ರಿಗೂ ಲೆಕ್ಕ ಒಂದೇ ಟೈಮಲ್ಲೇ ಈ ಥಾಟ್ ಬಂತು. ನಾನು ಬಂದು 4 years ಟೈಮ್ ತಗೊಂಡು ರಿಸರ್ಚ್ ಮಾಡಿ ಎಲ್ಲ ಸೆಗ್ರಿಗೇಟ್ ಮಾಡಿ ನಂದು ಏನೇನು ಮಾಡಬೇಕು ಅಂತ 13 ಐಡಿಯಾಗಳಾಗಿ ಡಿವೈಡ್ ಮಾಡ್ಕೊಂಡೆ. 13 ಹರ್ವಿಲ್ ಥರ ನಾನು 13 ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಅದ್ರಲ್ಲಿ ಫಸ್ಟ್ ಹರ್ವಿಲ್ ಮಾಡೋಕ್ಕೆ ಕಾರಣ ಏನಂದ್ರೆ ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿಯರ್ಕೋಸ್ಕರ ಏನೋ ಒಂದು ಮಾಡಬೇಕು. ಯಾವ ಥರ, ಯಾಕಂದರೆ ನಮ್ಮ ಸೊಸೈಟಿ, ನಮ್ಮ ಮನೆ, ನಾವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಮೇನ್ ಕಾರಣನೇ ನಮ್ಮ ತಾಯಿ. ಮನೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ, ಅಮ್ಮ ಒಬ್ಬರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಮಕ್ಕಳು ಗಂಡ ಎಲ್ಲರಿಗೂ ಒಂದು ಮಾರಲ್ ಸಪೋರ್ಟ್, ಮೆಂಟಲ್ ಸಪೋರ್ಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮಕ್ಕಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಮೆಂಟಲಿ ಫಿಟ್ ಆಗ್ತಾರೆ, ಫಿಸಿಕಲಿ ಫಿಟ್ ಇರ್ತಾರೆ. ಮತ್ತೆ ಗಂಡ ಮನೆ ಸಪೋರ್ಟ್, ಹೆಂಡತಿ ಸ್ಟ್ರಾಂಗ್ ಆಗಿದ್ದು ಅವ್ರು ಸಪೋರ್ಟ್ ಮಾಡಿದ್ರೆ ಅದೊಂದು ವರ ಇದ್ದಂಗೆ. ಫ್ಯಾಮಿಲಿ ಸೊಸೈಟಿನೂ ಚೆನ್ನಾಗಿ ಇದಾಗುತ್ತೆ. ಏನಂದ್ರೆ ಹೆಣ್ಮಕ್ಳ ಸಫರಿಂಗ್ ಏನಂದ್ರೆ ಡಿಪೆಂಡೆನ್ಸ್. ಅವರು ನಾವೇನ್ ಸ್ಟಾರ್ಟ್ ಮಾಡಿದ್ವಿ, ಯಾಕೆ ಅವ್ರಿಗೋಸ್ಕರ ಮಾಡಬಾರ್ದು. ನಾವು 2023 ಒಂದು ಜೂನ್ ಜುಲೈಯಲ್ಲಿ ನಾನು ಯೋಚನೆ ಮಾಡಿದೆ. ನಮ್ದು ಎಂಗೇಜ್ಮೆಂಟ್ ಆದ್ಮೇಲೆ 1 ತಿಂಗಳಾದ್ಮೇಲೆ ಇವ್ರು ಫಿಟ್ನೆಸ್ ಬಂದ್ರು. ನಾವು ದೀಪ ಅವಾಗ ಕೂತ್ಕೊಂಡು ಒಂದು ಟೀಮ್ ಮಾಡ್ಕೊಂಡು, ನನ್ನ ಮೊದಲಿಂದನೂ ಟೀಮ್ ಇದೆ, ನನ್ನ ಕೆಳಗಡೆ 4 ಜನ ಕೆಲಸ ಮಾಡ್ತಾನೆ ಇದ್ದಾರೆ ಮೊದಲಿಂದನೂ. ಅದಾದ್ಮೇಲೆ ನಾವು 8 ಜನ ಒಂದು ಟೀಮ್ ಮಾಡಿಕೊಂಡು, ನಾವು 6 ಜನ ಇದ್ವಿ, ದೀಪ ಮತ್ತೆ ದೀಪ ಅವ್ರ ಫ್ರೆಂಡ್ ಒಬ್ರು, ಈ ಥರ 8 ಜನ ಕೂತ್ಕೊಂಡು ಸ್ಟ್ರಕ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನೇನಂದೆ ದೀಪ ಅವ್ರಿಗೆ, ನಂದು ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಹೆಣ್ಮಕ್ಳ ಹತ್ರ ನಾನು ಹೇಳಿದೆ, ಅಷ್ಟೊತ್ತಾಗ ನಾನು 1000 ಜನದ ಮೇಲೆ ನಾನು ಹೆಣ್ಮಕ್ಳಿಗೆ ಟ್ರೈನ್ ಮಾಡಿದ್ದೆ. ನಂಗೆ ಗೊತ್ತು
ಯಾರ್ಯಾರಿಗೆ ಯಾವ ಏಜ್ಗೆ ಏನೇನು ಇಶ್ಯೂ ಇರುತ್ತೆ, ಏನೇನು ಡೀಲ್ ಮಾಡಬೇಕು. ಥೈರಾಯ್ಡ್ನೂ ರಿವೋರ್ಟ್ ಮಾಡ್ಬೋದು, PCOD PCOSನೂ ರಿವೋರ್ಟ್ ಮಾಡ್ಬೋದು, ಏನು ಇಶ್ಯೂ ಇದ್ರು ಹೆಣ್ಮಕ್ಳಿಗೆ ಎಲ್ಲ ರಿವೋರ್ಟ್ ಮಾಡ್ಬೋದು. ನಾ ದೀಪ ಅವ್ರಿಗೆ ಏನು ಮಾಡಿದೆ, ಒಂದು ಆಪರ್ಚುನಿಟಿ, ಒಂದು ಪ್ಲಾಟ್ಫಾರ್ಮ್ ಥರ ಕೊಡಿಸ್ದೆ. ಯಾವ ಥರ, ನೀವು ಹೋಗಮ್ಮ, ಇಷ್ಟು ಕಾಂಟ್ಯಾಕ್ಟ್ಸ್ ನಾನು ಕೊಡ್ತೀನಿ, ರಿಸರ್ಚ್ ಮಾಡ್ಕೊಂಬನಿ, ಅವ್ರ ಹೆಣ್ಮಕ್ಳಿಗೆ ಏನು ಡಿಫ್ರೆನ್ಸ್, ಈ ಥರ ರಿಸರ್ಚ್ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಏನಿಲ್ಲ, ಕೂತ್ಕೊಂಡು 10 ನಿಮಿಷ ಮಾತಾಡು. ಇಲ್ಲ ಕಾಲ್ ಮಾಡಿಸ್ದೆ, ಚೆನ್ನೈ ನನ್ನ ಫ್ರೆಂಡ್ಸ್ ಹತ್ರ, ಅವ್ರ ವೈಫ್ಸ್ ಹತ್ರ ಆಗಿರ್ಬೋದು, ಡೆಲ್ಲಿ, ಈ ಥರ ಎಲ್ಲ ಕಾಲ್ ಮಾಡಿ ಅವ್ರು ಏನು ಮಾಡಿದ್ರು, ಪ್ರಾಪರಾಗಿ ತಿಳ್ಕೊಂಡ್ರು ಹೆಣ್ಮಕ್ಳದ್ದು ಏನು ಇಶ್ಯೂ. ಆ ಗ್ಯಾಪಲ್ಲಿ ನಾವೇನು ಮಾಡಿದ್ವಿ, ನಾವು ಸ್ಟ್ರಕ್ಚರ್ ಮಾಡೋದು ಸ್ಟಾರ್ಟ್ ಮಾಡಿದೆ. ನನಗೆ ಆ ಇಶ್ಯೂಸ್ ಎಲ್ಲ ನನಗೆ ಗೊತ್ತಿತ್ತು. ನನಗೆ ಗೊತ್ತಿದ್ರೆ ಆಗಲ್ಲ, ಯಾಕಂದರೆ ನೆಕ್ಸ್ಟ್ ಕಂಪ್ನಿ ನಡೆಸ್ಬೇಕಾಗಿರೋ ದೀಪ. ನಾನೇನು ಮಾಡಿದೆ, ಅವ್ರು ಅರ್ಥ ಮಾಡ್ಕೊಂಡ್ಲಿ ಅಂತ ನಾವು ಕಂಪ್ನಿ ಹೆಣ್ಮಕ್ಳಿಗೆ ಇಶ್ಯೂಸ್ ತಿಳ್ಕೊಳಕ್ಕೆ ಅವ್ರು ಮಾಡಿದ್ರೆ, ಅವ್ರು 1.5 ವರ್ಷದಲ್ಲಿ ಅವ್ರು ತಿಳ್ಕೊಂಡು ನನ್ನ ಸ್ಟ್ರಕ್ಚರು, ನನ್ನ ರಿಪೋರ್ಟ್, ಅದು ಎರಡು ನಾವು ಮಿಕ್ಸ್ ಮಾಡಿ ಇಶ್ಯೂಸ್ನ ಐಡೆಂಟಿಫೈ ಮಾಡಿ, ಹೆಣ್ಮಕ್ಳಿಗೆ ಇರೋದು 28 ಇಶ್ಯೂ. ಅದೇನು ಅಂತ ಇವಾಗ ಮಾತಾಡೋದು ಬೇಡ ಬಿಡಿ, ನಾವು ಹರ್ವಿಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ಅದು ಇವಾಗ ಬೇಡ ಅನಿಸುತ್ತೆ, ಯಾವಾಗಾದ್ರೂ ಇನ್ನೊಂದ್ಸಲ ಮಾತಾಡೋಣ. ಈ 28 ಇಶ್ಯೂಗೆ ಸೊಲ್ಯೂಷನ್ ಏನು ಕೊಡಬೇಕು ಅಂತ ಬಂದಿದ್ದೆ ಹರ್ವೆಲ್. ಈಗ ಟಾಪ್ 3 ಪ್ರಾಬ್ಲಮ್ಸ್ ಇರೋದು ಇವ್ರು ಯಾವಾಗಲೂ ಹೇಳೋ ಪ್ರಕಾರ ಪ್ಲೇಸು, ಪ್ರೈಸು, ಟೈಮು. ಅದನ್ನ ಬೀಟ್ ಮಾಡಿ ಹಾಕಿದ್ವಿ. ಏನು, ಮನೆಯಲ್ಲೇ ಆರಾಮಾಗಿ ಇರೋ ಜಾಗದಲ್ಲಿ ಇಷ್ಟರಲ್ಲೇ ಆರಾಮಾಗಿ ಮಾಡ್ಕೋಬೋದು. ಒಂದು ಪ್ರೈಸು, ನಾವು ಕೊಡೋ ಪ್ರೈಸು ಇಂಡಿಯಾದಲ್ಲ, ನಾನು ಹೇಳ್ತೇನೆ ಕೇಳಿ, ಪ್ರಪಂಚದಲ್ಲಿ ಯಾವ ಫಿಟ್ನೆಸ್ ಕಂಪ್ನಿನೂ ಕೊಡೋಕ್ಕಾಗಲ್ಲ ಆ ಕ್ವಾಲಿಟಿ. ಯಾಕಂದ್ರೆ ನಾನು ನಾನು ನನ್ನ ಬಗ್ಗೆ ಹೇಳ್ತೀನಿ ಕೇಳಿ, ಒಂದು ಪ್ರೋಗ್ರಾಮ್ ಯಾರಿಗಾದ್ರೂ 90 ದಿವಸಕ್ಕೆ ಇಲ್ಲ 30 ದಿವಸಕ್ಕೆ ಅನ್ಕೊಳ್ಳಿ, 30 ವರ್ಕೌಟ್ ನಾನು ಬರ್ಕೊಡ್ಬೇಕು ಅಂತಂದ್ರೆ, ಈ ವರ್ಕೌಟ್ ಮಾಡಿದ್ರೆ ನೀವು ನೋಡಪ್ಪ ಇಷ್ಟು kg ಕಡಿಮೆ ಆಗ್ತೀರಾ ಅಂದ್ಬಿಟ್ಟು, ಮತ್ತೆ ಒಂದು ಡಯಟ್ ಇಷ್ಟು ನಾನು ಮಾಡೋಕ್ಕೆ 40-45 ಸಾವಿರ ತೊಗೊತೀನಿ. ನಾನು ಹಾಕೊಡೋಕೆ ಹೇಳ್ತಾರೆ, ನಾನು ಮಾಡ್ಸೋಕ್ಕಲ್ಲ, ನಾನು ಹಾಕೊಡೋಕ್ಕೆ. ನಾವು ಸ್ಟ್ರಕ್ಚರ್ ಮಾಡಿರೋದ್ರಿಂದ ಯಾವ ಥರ ಅಂದರೆ, ಎಕ್ಸಸೈಸ್ ಸೈನ್ಸ್, ಪ್ರತಿಯೊಂದರಲ್ಲೂ ಸೈನ್ಸ್ ಇದೆ. ನೀವು ಮಾಡೋ ಒಂದೊಂದು ಎಕ್ಸಸೈಸಲ್ಲೂ ಸೈನ್ಸ್ ಇದೆ. ಅದು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. 100% ರಿಸಲ್ಟ್ ಬರುತ್ತೆ. ಈ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳೋಣ. ಕೋರ್ ಆಕ್ಟಿವೇಟರ್ಸ್ ಏನಕ್ಕೆ ಎಲ್ಲದರಲ್ಲೂ ಮಾಡಿಸ್ತೀರಾ ಅಂತ ಕೇಳ್ತಾರೆ. ಕೋರ್ ಆಕ್ಟಿವೇಟರ್ ನೋಡಿ, ಅದನ್ನ ಡಿಸೈನ್ ಮಾಡೋಕ್ಕೇನೆ ಅದನ್ನ ನಾನು ಡಿಸೈನ್ ಮಾಡಿದೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ, ಡಿಸೈನ್ ಮಾಡೋಕ್ಕೆ 2.5-3 ಲಕ್ಷ ಖರ್ಚಾಗಿ 6 ತಿಂಗಳು ನಾವು ಅದನ್ನ ರಿಸರ್ಚ್ ಮಾಡಿರೋದು. ಅದ್ರ ಬಗ್ಗೆ ಇದು ಹೇಳಿದ್ರೆ ಒಂದು ಫನ್ನಿ ಅನ್ಸುತ್ತೆ, ಏನು 6 ತಿಂಗಳು ಏನಕ್ಕೆ ಬೇಕು? ಅದಕ್ಕೆ ಬೇಕು ಒಂದೊಂದು ಪಾರ್ಟು. ಇಲ್ಲಿ ನಮ್ಮ ಅಬ್ಡಮನ್ ನಲ್ಲಿ 4 ಮಸಲ್ ಗ್ರೂಪ್ ಇರುತ್ತೆ. 4ಕ್ಕೆ 4 ಆಕ್ಟಿವ್ ಆಗಬೇಕು, 4ಕ್ಕೆ 4 ಫ್ಯಾಟ್ ಲಾಸ್ ಆಗಬೇಕು. ಅದು ಯಾವ ಥರ, ಬ್ಯಾಕ್ ಪೇನ್ ಇರೋರು ಮಾಡಬೇಕು, ಜಾಸ್ತಿ ಏಜ್ ಆಗಿರೋರು ಮಾಡಬೇಕು, 6 ವರ್ಷದವರು ಮಾಡಬೇಕು, 60-65 ವರ್ಷ 70 ವರ್ಷದವರು ಏಜ್ ಆಗಿರೋರು ಮಾಡಬೇಕು. ಬ್ಯಾಕ್ ಪೇನ್ ಬರಬಾರ್ದು. ಅಬ್ಡಮನ್ ಅಂದ ತಕ್ಷಣ ಮಲ್ಕೊಳ್ಳೋದು, ಕ್ರಂಚಸ್ ಮಾಡೋದು, ಮಲ್ಕೊಳ್ಳೋದು, ಬೈಸಿಕಲ್ ಕ್ರಂಚಸ್ ಮಾಡೋದು. ಇದು ಎಷ್ಟು ಜನಕ್ಕೆ ಆಗುತ್ತೆ? ಯಂಗ್ಸ್ಟರ್ಸ್ಗೆ ಆಗತ್ತಪ್ಪ. 65 ವಯಸ್ಸು, ಅವ್ರು 70 ವಯಸ್ಸು, ಇಲ್ಲ ಜಾಸ್ತಿ ದಪ್ಪ ಇರೋರ್ಗೆ ಆಗುತ್ತಾ? ಕೆಳಗಡೆ ಮಲ್ಕೊಂಡು ಮೇಲೆ ಎದ್ದೇಳೋ ಅಷ್ಟೊತ್ತಿಗೆ ಮಂಡಿ ಹೊಟ್ಟೋಗಿರುತ್ತೆ. ಅದೇ ಕಾರಣಕ್ಕೆ ಕೋರ್ ಆಕ್ಟಿವೇಟರ್ನ ಪ್ರಾಪರ್ ಆಗಿ ಡಿಸೈನ್ ಮಾಡಿ, ಅದನ್ನ ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ನ 8 ಜನ ಸೆಲೆಕ್ಟ್ ಮಾಡಿಕೊಂಡು, ಇದ್ರ ಕತೆ ಸಖತ್ ಕ್ಯೂರಿಯಾಸಿಟಿ ಇರುತ್ತೆ ನೋಡಿ. 8 ಜನ ಸೆಲೆಕ್ಟ್ ಮಾಡಿಕೊಂಡು, ನಮ್ದು ಬೆಳಿಗ್ಗೆ ಎದ್ದು ಅವರು ಜಾಗ್ 20 ಮಿನಿಟ್ಸ್ ಮಾಡಿ, ಫ್ರೀ ಎಕ್ಸಸೈಸ್ ಮಾಡಿ, ಅದು ನಾವೇ ಕೊಟ್ವಿ. ಫ್ರೀ ಎಕ್ಸಸೈಸ್ ಮಾಡಿ ಡೈಲಿ ಕೋರ್ ಆಕ್ಟಿವೇಟರ್ಸ್ 100 ಮಾಡಬೇಕು. ಎಷ್ಟು ದಿವಸ ಗೊತ್ತಾ? 122 ದಿನ ನಾವೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಡವ್ರ ಮಕ್ಕಳು ಯಾರಕ್ಕೆ ಸ್ಟೈಫಂಡ್ ಬೇಕು ಆ ಥರ ಮಾಡಿಕೊಂಡು, ಒಬ್ಬೊಬ್ರಿಗೂ 6 ತಿಂಗಳಿಗೆ 8 ಜನಕ್ಕೆ ಒಬ್ಬೊಬ್ರಿಗೆ 8-8 ಸಾವಿರ ನಾನು ಕೊಟ್ಟೆ. ಯಾಕೆ? ಅವ್ರು ಮಾಡಬೇಕು, ಅವ್ರಿಗೂ ಹೆಲ್ಪ್ ಆಗಬೇಕು, ನನ್ನ ರಿಸರ್ಚು ಆಗಬೇಕು. ಅದನ್ನು ಮಾಡಿದ್ರೆ ಪ್ರತಿಯೊಬ್ಬರು ಬೇರೆ ಏನೂ ಮಾಡಿಲ್ಲ. 6 ತಿಂಗಳು ನಾನು ಡಯಟ್ ಕೊಟ್ಟೆ, ವರ್ಕೌಟ್ ಅಂದರೆ ಕೋರ್ ಆಕ್ಟಿವೇಟರ್ ಅಷ್ಟೇ, ಬೇರೆ ಏನು ವರ್ಕೌಟ್ ಮಾಡಿಲ್ಲ. ಒಬ್ಬೊಬ್ರು 8-10 ಇಂಚ್ ಕಡಿಮೆ ಆಗಿದೆ ಹೊಟ್ಟೆ. ಅದೆಲ್ಲ ಆಗಿ ಪರ್ಫೆಕ್ಟ್ ಆದ್ಮೇಲೆ ನಾವು ಜನಕ್ಕೆ ಮಾಡ್ತಾ ಸ್ಟಾರ್ಟ್ ಮಾಡಿದ್ದು. ಇದೊಂದು ಬರೀ ಕೋರ್ ಆಕ್ಟಿವೇಟರ್ದೊಂದು ಎಕ್ಸಾಂಪಲ್ ಅಷ್ಟೇ. ಪ್ರತಿಯೊಂದು ನೀವು ಮಾಡೋ ಪ್ರತಿಯೊಂದು ಎಕ್ಸಸೈಸ್ನು ನಾನು ವರ್ಷಾನುಗಟ್ಟಲೆ ರಿಸರ್ಚ್ ಮಾಡೇ ತಂದಿರೋದು. ಪೇಪರ್ ಮೇಲೆ ಹಾಕ್ತೀವಿ, ಫಸ್ಟ್ ನಾವುಗಳು ರಿಸರ್ಚ್ ಮಾಡ್ತೀವಿ, ಅದಾದ್ಮೇಲೆ ನಮ್ದು ಟೆಸ್ಟ್ ಅಂತ ನಡೆಯುತ್ತೆ. ಯಾವ ಥರ ನಮ್ಮ ರಿಸರ್ಚ್ ಮಾಡಿದ್ಮೇಲೆ ಅದನ್ನ ನಾವು ನನ್ನ ಕ್ಲೈಂಟ್ಸಿಗೆ ಮಾಡಿಸಲ್ಲ. ನಾನು ಫಸ್ಟ್ ಟೆಸ್ಟ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿಸ್ತೀನಿ. ಅದು ಪ್ರಾಬ್ಲಮ್ ಇಲ್ಲ, ಸಕ್ಸಸ್ ಆಗಿ ಎಲ್ಲ ಆದಮೇಲೆ ನನ್ನ ಕ್ಲೈಂಟ್ಸ್. ಇದೇ ಥರನೇ ನೀವು ಮಾಡ್ತಿರೋ ಪ್ರತಿಯೊಂದು ಎಕ್ಸಸೈಸ್ನು ಡಿಸೈನ್ ಆಗಿರೋದು. ಏನೋ ಎಷ್ಟೊಂದು ಸಲ ನೋಡಿದ್ದೀನಿ, ದೀಪ ಅವರಾಗಲಿ ಆದಿತ್ಯ ಅವರಾಗಲಿ ಟೀಮ್ ಮೀಟಿಂಗ್ಗಳಿದ್ದಾಗ ನಾನು ಜಾಯ್ನ್ ಆಗ್ತೀನಿ. ಎಷ್ಟೋ ಜನಕ್ಕೆ ನೀವು ಈಗ ನೋಡ್ತಿರೋರು ಎಷ್ಟೋ ಜನ ಕೇಳಿರ್ತೀರ ಸಿಲಿ ಕ್ವೆಶನ್ಸ್. ಅದು ಒಂದು ಸ್ವಲ್ಪ ಇದು ಮಾಡಿ,
ಒಂದ್ ಸ್ವಲ್ಪ ನೋಡ್ಕೊಂಡು ಕೇಳಿ. ಈಗ ನನಗೋಕೆ ಈಗ ಇದೊಂದು ನಾನು ಇವ್ರಿಗೆ ಬಿಟ್ಟಿದ್ದೀನಿ, ನಾನು ಒಟ್ಟೋಗಿ ನನ್ನ ಕಂಪ್ನಿಗಳು ನಾನು ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಜೂನ್ ಜುಲೈಲಿ ಒಂದು ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇಯರ್ ಜಾನ್ವರಿ ಈ ಥರ ನಾನು ಹೋಗ್ತಾ ಇರ್ತೀನಿ. ನೀವು ದೀಪಾ ಮೇಡಮ್ಗೆ ಏನಾದರೂ ಬೇಜಾರು ಮಾಡಿದ್ರೆ ಈ ಥರ ಸಿಲ್ಲಿ ಕ್ವಶನ್ಸ್ ಕೇಳ್ಕೊಂಡು ಏನೋ ಈ ಥರ ಮಾಡಿದ್ರೆ, ಅವ್ರೇನಾದರೂ ಇಲ್ಲ ನಾನು ಪ್ರೀಮಿಯಂ ಪ್ರೋಗ್ರಾಮ್ಸೇ ಮಾಡ್ತೀನಿ ಅಂತ ಹೋದ್ರೆ ಯಾರಿಗೆ ಲಾಸು? ಈಸಿಯಾಗಿ ನಾನು ಹೇಳ್ತೀನಿ ಕೇಳಿ, ಒಂದು ಪ್ರೋಗ್ರಾಮ್ ನಾರ್ಮಲ್ ಒಂದು ಪ್ರೀಮಿಯಂ ಅಂತ ತೊಗೊಂಡ್ರು, ಈಗ ಸ್ಲಿಮ್ 90ನೇ ತೊಗೊಳ್ಳೋಣ. ಸ್ಲಿಮ್ 90 ವ್ಯಾಲ್ಯೂ ಹೇಳ್ತೀನಿ ಕೇಳಿ, 90 days ನನ್ನ ಹತ್ರ ಅದೇ ವರ್ಕೌಟೇ ನಾನು ಮಾಡಿಸೋದು, ಸೇಮ್ ವರ್ಕೌಟೇ ನಾನು ನಿಂತ್ಕೊಂಡು ಮಾಡಿಸ್ತೀನಿ. ನಾನು ಒಂದು ಕಡೆ ಈಗ ಕೂತ್ಕೊಂತೀನಿ, ಇಲ್ಲಾಂದ್ರೆ ಒಂದು ಚೇರ್ ಹಾಕೊಂಡು ಈ ಥರ ಕೂತ್ಕೊಂಡು ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಮಾಡ್ತಾರೆ 90 ದಿನ. ಅದಕ್ಕೆ ನಾನು 1.5 ಲಕ್ಷದಿಂದ 2 ಲಕ್ಷ ತೊಗೊತೀನಿ. ಎಷ್ಟು? 1.5 ಇಂದ 2 ಲಕ್ಷ. ಅದ್ರ ಜೊತೆ ಅವ್ರಿಗೆ ಡಯಟ್ ಆಗಲಿ ಬೇರೆ ಅದಕ್ಕೆ ಒಂದು 40-50 ಸಾವಿರ ತೊಗೊತೀನಿ ನಾನು. ಕೊಡ್ತಾರೆ, ಬೆಂಗಳೂರಲ್ಲಿ ಕೊಡೋವಂಥವ್ರು 1000-2000 ಜನ ಇದ್ದಾರೆ. ಅದೇ ಕ್ವಾಲಿಟಿ, ಅದೇ ವರ್ಕೌಟ್ ಅಂತ ಹೇಳ್ತೀನಿ ನೋಡಿ, ಮತ್ತೆ ಒತ್ತಿ ಹೇಳ್ತೀನಿ, ಅದೇ ವರ್ಕೌಟ್ನ ದೀಪಾ ಅವರು ಸ್ಟ್ರಕ್ಚರ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ದೀಪಾ ಆ್ಯಕ್ಚುಲಿ ಆ ವರ್ಕೌಟ್ಸಲ್ಲಿ ತುಂಬ ನನ್ನ ಸ್ಟ್ರಕ್ಚರ್ ತೊಗೊಂಡು ಅವ್ರು ದೀಪಾ ಹೆಣ್ಮಕ್ಳಿಗೆ ಯಾವ ಥರ ಬೇಕು ಅನ್ನೋ ಥರ ಅವ್ರು ಹಾಕಿದ್ದಾರೆ. ಸ್ಲಿಮ್ 90 ದೀಪಾ ಸ್ಟ್ರಕ್ಚರ್ ಮಾಡಿದ್ದಾರೆ. ಆ ವರ್ಕೌಟ್ ಹೆಂಗಿದೆ ಅಂದರೆ, ಟಿ ವಿಯಲ್ಲಿ ಹಾಕೊಂಡು ಇದು ಹಾಕೊಂಡು ದೀಪಾ ಅವ್ರು ಮಾಡ್ತಾ ಇರ್ತಾರೆ. ಲೈವ್ ಸೆಷನ್ಸ್ ಹೆಂಗಿರುತ್ತೋ ಅದಕ್ಕಿಂತ ಡಬಲ್ ಚೆನ್ನಾಗಿರುತ್ತೆ. ಆ ಕಲರ್ ಕಾಂಬಿನೇಷನ್ ಆಗಲಿ, ಅವ್ರ ಇನ್ಸ್ಟ್ರಕ್ಷನ್ಸ್ ಬರ್ತಾನೆ ಇರುತ್ತೆ ಲೈವು. ನಿಮ್ಮ ಜೊತೆ ದೀಪಾ ಬರೀ ದೀಪಾ ಅವ್ರ ಟ್ರೈನಿಂಗ್ ಕೊಟ್ಟರು ಕೂತಿರ್ತಾರೆ, ಇಲ್ಲ ನಿಂತ್ಕೊಂಡು ಈ ಥರ ಒಂದು ನೋಟ್ ಇಟ್ಕೊಂಡು ನೆಕ್ಸ್ಟ್ ಇದನ್ನ ಮಾಡಿ ಅಂತ ತೋರಿಸ್ತಾ ಇರ್ತಾರೆ ಅವರು ಪರ್ಸನಲ್ ಟ್ರೈನರ್ಸ್ಗೆ. ಇದು ಹೆಂಗೆ ಅಂದರೆ, ಸ್ಲಿಮ್ 90 ನಿಮ್ಮ ಜೊತೆ ದೀಪಾನು ವರ್ಕೌಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ 90 days ಪ್ರಾಪರ್ ಆಗಿ ಮಾಡಿದ್ರೆ ಡಯಟ್ ಚಾರ್ಟು ಸಿಗುತ್ತೆ ಎಲ್ಲ. ಅದು 3,500 ಅಂತ ಫಸ್ಟ್ ನಾವು ದೀಪಾ ಎಲ್ಲ ನಾವು ಫಿಕ್ಸ್ ಮಾಡಿದಾಗ ನಂಗೆ ನಗು ಬಂದ್ಬಿಡ್ತು. 3,500 ನಾನು ಒಂದು ದಿವಸಕ್ಕೆ ತೊಗೊತೀನಿ ಗೈಸ್, ಏನು ಅನ್ಕೋಬೇಡಿ, ಹೇಳ್ತಾ ಇದೀವಿ ಹೇಳ್ತಾರೆ ಅದು ಇದು ಅಂತ. ಒಂದು ದಿವಸ ಅಂದರೆ ಒಂದು ದಿವಸ ಅಲ್ಲ, 50 ನಿಮಿಷ 60 ನಿಮಿಷಕ್ಕೆ ನಾನು 3,000-3,500 ತೊಗೊತೀನಿ ನಾನು. 90 ದಿವಸಕ್ಕೆ ಕೊಡ್ತಾ ಇದ್ದಾರೆ ಹರ್ವಿಲ್. ಯೂಸ್ ಮಾಡ್ಕೋಬೇಕಲ್ಲ. ಪ್ರೈಸಿಂಗ್ ಎಲ್ಲ ದೀಪಾ ಅವ್ರು ಇವರೇ ಇಟ್ಟಿದ್ದು. ಯಾಕಂದ್ರೆ ನನಗೆ ಅದಕ್ಕೆ ಸಂಬಂಧ, ನಾನು ಆರ್ಕಿಟೆಕ್ಟ್, ನೀವೇನು ಮಾಡಬೇಕು, ಪ್ರತಿಯೊಬ್ಬರು ನೀವೇನು ವರ್ಕೌಟ್ ಮಾಡಬೇಕು ಅಂತ ಡಿಸೈನ್ ನಾನು ಮಾಡಿಕೊಟ್ಟೆ. ಸ್ಟ್ರಕ್ಚರ್ ಹಿಂಗಿರಲಿ, ಡಯಟ್ ಹಿಂಗಿರಲಿ, ಥೈರಾಯ್ಡಾ ಹಿಂಗೆ ಮಾಡೋಕ್ಕೆ ಹೇಳಿ, ಡಯಾಬಿಟಿಸಾ ಹಿಂಗೆ ಮಾಡೋಕ್ಕೆ ಹೇಳಿ, ಚಿಕ್ಕ ಮಕ್ಕಳ ಹಿಂಗೆ ಮಾಡೋಕ್ಕೆ ಹೇಳಿ, ವಯಸ್ಸಾಗಿದೆಯಾ ಹಿಂಗೆ ಮಾಡೋಕ್ಕೆ ಹೇಳಿ. ಇನ್ನು 15 ಪ್ರೋಗ್ರಾಮ್ ರಿಲೀಸ್ ಆಗುತ್ತೆ, ಬೇರೆ ಪ್ರೋಗ್ರಾಮ್ ಹರ್ವಿಲಲ್ಲಿ ಈ ವರ್ಷ. ನೋಡಿ ಗೊತ್ತಾಗುತ್ತೆ. ಪ್ರತಿಯೊಂದು ನಾನು ಡಿಸೈನ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಪ್ರೈಸಿಂಗ್ ಎಲ್ಲ ಅವರೇ ಇಟ್ಟರು. ನಮ್ಮ ಹೆಣ್ಮಕ್ಳು ಎಷ್ಟು ಜನ ಏನೇನೋ ಕ್ವಶನ್ಸ್ ನಂಗೆ ತೋರಿಸ್ತಾ ಇರ್ತಾರೆ, ನನಗೆ ಬೇಜಾರಾಗುತ್ತೆ. ಏನಿದು ಎಷ್ಟೊಂದ್ಸಲ ಹೇಳಿದೀನಿ, ಫೋನ್ ಮಾಡ್ಕೊಡಿ ನಾನು ಮಾತಾಡ್ತೀನಿ, ಅದು ಯಾರದು ಇವರು ಇದು ಮಾಡಲ್ಲ. 90 days 99 rupees ಲೈವ್ ಕ್ಲಾಸಸ್ ಅಲ್ವಾ, ಏನಕ್ಕೆ ನೀವು ರೆಕಾರ್ಡೆಡ್ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಅಲ್ಲ, ಲೈವ್ ಸೆಷನ್ ಅನ್ನೋದೇ ಒಂದು ಡಿಸಿಪ್ಲಿನ್. ಅದೇ ಟೈಮ್ಗೆ ಎದ್ದೋಳ್ಬೇಕು, ವರ್ಕೌಟ್ ಮಾಡಬೇಕು, ಅದು ಇದು ಅನ್ನೋದು ಒಂದು ಕಮಿಟ್ಮೆಂಟ್, ಒಂದು ಡಿಸಿಪ್ಲಿನ್. ಅದನ್ನ ನೀವು ಫಾಲೋ ಮಾಡಬೇಕು ತಾನೆ. ನೀವು ಅಂತ ಹೇಳ್ತಾ ಇದೀವಿ ಅಂತ ಎಲ್ಲರೂ ತೊಗೊಳಕ್ ಹೋಗ್ಬಿಡಿ. ಯಾರು ಈ ತರ ಕೇಳಿದಾರೋ ಅವ್ರು ನಾನು ಹೇಳ್ತಿರೋದು ಆ ಡಿಸಿಪ್ಲಿನ್ ಬರ್ಲಿ ಅಂತ ತಾನೆ. ಈಗ ಬೆಳಿಗ್ಗೆ 6 ಗಂಟೆಗೆ ದೀಪಾ ಕ್ಲಾಸ್ ತಗೊಂತಾರಪ್ಪ ನಮ್ಮ ಕೋಚಿ, ಎದ್ದು ಆನ್ ಮಾಡಿ ಕೂತ್ಕೋಬೇಕು. ಅದನ್ನೇ ನಾವೇನಾದ್ರು ರೆಕಾರ್ಡೆಡ್ ಕೊಡ್ತೀವಿ ಅಂತ ಕೊಟ್ರೆ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಎದ್ದೊಳ್ತೀರಾ? ಓಕೆ, 2-3 ದಿವಸ ಇದ್ರಿ, ಒಂದು ದಿವಸ ಗ್ಯಾಪ್ ಆದ್ರೆ ಬಿಡು, ಆಮೇಲೆ ಮಾಡ್ಕೊಳ್ಳೋಣ, ಬಿಡು, ಇದೊಂದು ಇದೆಯಲ್ಲ ಚಿಕ್ಕದು ವರ್ಡ್, ಬಿಡು ನೋಡೋಣ, ಬಿಡು ಮಾಡೋಣ. ಈ ಸೋಂಬೇರಿತನದ ಇದೊಂದು ವರ್ಡ್ ಇದೆಯಲ್ಲ, ಎಕ್ಸ್ಕ್ಯೂಸ್ ಕೊಟ್ಕೊಳ್ಳೋದು, ಅದು ಹಂಗೆ ಸ್ಟ್ರೆಚ್ ಹಾಕೊಂಡೇ ಬರುತ್ತೆ. ನಾನು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದೆ, ದೀಪಾ ಅವರು ಸ್ಟ್ರಿಕ್ಟಾಗಿ ಹೇಳಿದ್ರು, ನಾನು ಹೇಳಿದ್ದೆ ಲೈವೇ, ರೆಕಾರ್ಡೆಡ್ ಸೆಷನ್ ಬೇರೆ ಇದೆ. ಮೊನ್ನೆ ಒಂದು ಬಿಟ್ಟರು ರೀಶೇಪ್ 30 ಅಂತ, ಸಖತ್ ಕ್ರೇಜಿಯಾಗಿ ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ. ನಾನೆಲ್ಲ ಒಂದ್ಸಲ ನಾನು ಫೈನಲ್ ಅಪ್ರೂವಲ್ಲು ದೀಪಾ ಅವ್ರು ಆದಮೇಲೆ ನಾನೇ ಅಪ್ರೂವ್ ಮಾಡೋದು. ಎಲ್ಲ ಒಂದ್ಸಲ ಕ್ಲೀನಾಗಿ ಎಲ್ಲ ನೋಡ್ಬಿಟ್ಟು 3 ದಿವಸ ಟೈಮ್ ತೊಗೊಂಡು ಎಲ್ಲ ವೀಡಿಯೋಸು ನೋಡಿ, ಎಲ್ಲ ಪ್ರಾಪರಾಗಿ ಸ್ಟ್ರಕ್ಚರ್ ಎಲ್ಲ ನೋಡ್ಕೊಂಡು ಓಕೆ ಚೆನ್ನಾಗಿದೆ. ಅದನ್ನ ಮಾಡಿದ್ರೇನೆ ಈ ರೀಸೆಟ್ 30 ವರ್ಕೌಟ್ಗೂ ಈ ರೀಶೇಪ್ 30ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಒಂದು ಲೆವೆಲ್ ಅಪ್ ಇದೆ. ಇದು ಲೆವೆಲ್ 1 ವರ್ಕೌಟ್ ಆದರೆ ಇದು ಲೆವೆಲ್ 2 ಲೆವೆಲ್ 3 ವರ್ಕೌಟ್ ರೀಶೇಪ್ 30. ಅದನ್ನ ಮಾಡಿದ್ರೇನೆ ಪಕ್ಕ 4-5 kg ಕಡಿಮೆ ಆಗ್ಬಿಡ್ತೀರಾ. ಮತ್ತೆ ತುಂಬಾ ಜನಕ್ಕೆ ಏನ್ ಗೊತ್ತಾ, ಲೈವ್ ಅಲ್ಲಿ ನಾವು ಅವ್ರನ್ನ ಮೋಟಿವೇಟ್ ಮಾಡ್ತೀವಿ ಅನ್ನೋ ತರ ಇದೆ. ಲೈವ್ ಆಗ್ಲಿ, ರೀಶೇಪ್ 30 ಆಗ್ಲಿ, ಸ್ಲಿಮ್ 90 ಆಗ್ಲಿ, ಅದು ಇನ್ನ ಮೋಟಿವೇಶನ್. ಯಾಕಂದ್ರೆ ಪ್ರತಿಯೊಂದು ಅದು ಏನ್ ಗೊತ್ತಾ, ರೀಸೆಟ್ 30 ಒಂದು ಅರ್ಥ ಮಾಡ್ಕೊಳ್ಳಿ, ಅದು ಬೇಸಿಕ್ ಸೆಷನ್ಸ್, ಬೇಸಿಕ್ ಸೆಷನ್ಸ್. ಸ್ಲಿಮ್ 90 ಹೆಂಗ್ ಡಿಸೈನ್ ಮಾಡಿರ್ತಾರೆ ಅಂತಂದ್ರೆ, ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4. ಫೇಸ್ 1 ಅಲ್ಲಿ ಏನಿರುತ್ತೆ, ಬೇಸಿಕ್ ಇರುತ್ತೆ. ಫೇಸ್ 2 ಹೋಗ್ತಿದ್ದಂಗೆ ಬಾಡಿನ ಕಂಡೀಷನಿಂಗ್ ಮಾಡ್ತಾರೆ, ಕಂಡೀಷನಿಂಗ್ ಫೇಸು.
ಪ್ರತಿಯೊಂದು ಸೆಷನ್ ನೀವು ಒಂದು ಸ್ಯಾಂಪಲ್ಗಳನ್ನ ನೋಡಿದಿರ ಅನ್ಕೊಂತೀನಿ, ನೀವು ಯಾವಾಗಲೂ ಕೊಟ್ಟಿದ್ದಂಗಿದ್ರು ಸ್ಯಾಂಪಲ್ಸ್, ಫೆಸ್ಟಿವಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮಾತಾಡ್ತಾ ಇರ್ತಾರೆ, ಅಲ್ಲಿ ಮ್ಯೂಸಿಕ್ ಬರ್ತಾ ಇರತ್ತೆ, ನೋಡಕ್ ಒಂದ್ ಸ್ವಲ್ಪ ಕಣ್ಗೆ ಆರಾಮ ಇರುತ್ತೆ. ನಿಮ್ ಜೊತೆಲೆ ಅವ್ರು ಮಾಡೋದ್ರಿಂದ ಮಾತಾಡ್ಕೊಂಡಿದ್ರೆ ಅದು ಲೈವ್ ಸೆಷನ್ಕಿಂತ ಚೆನ್ನಾಗಿರುತ್ತೆ. ಲೈವ್ ಅಲ್ಲಿ ಎಷ್ಟು ಮಾತಾಡ್ತಾರೋ ಇಲ್ಲೂ ಅಷ್ಟೇ ಮಾತಾಡಿರ್ತಾರೆ. ಏನ್ ವರ್ಕೌಟ್ ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಇನ್ನ ಈ ಕ್ಲಾಸಸ್ ಇನ್ನ ಚೆನ್ನಾಗಿರುತ್ತೆ, ಯಾಕಂದ್ರೆ ದೀಪ ಅವ್ರು ಮಾಡೋದ್ರಿಂದ ನಿಮ್ ಜೊತೆ ಅದು ಇನ್ನ ಇಂಟ್ರೆಸ್ಟಿಂಗ್ ಆಗಿ ಇನ್ನ ಚೆನ್ನಾಗಿರುತ್ತೆ. ಮತ್ತೆ ಇದ್ರ ವ್ಯಾಲ್ಯೂ ಹೇಳ್ತಿದೀವಲ್ಲ, ಈ ಲೆವೆಲ್ 1 ಇದು ಫೇಸ್ 1 ಫೇಸ್ 2 ಫೇಸ್ 3 ಫೇಸ್ 4 ಅಲ್ಲಿ ನೀವು ಸ್ಟ್ರಕ್ಚರ್ಡ್ ಆಗಿ ಮಾಡೋದ್ರಿಂದ ಒಂದು ವೆಯ್ಟ್ ಸ್ಟೇಬಲ್ ಆಗಿರುತ್ತೆ. ಹೇಳ್ತಾ ಇದ್ನಲ್ಲ, ಫೇಸ್ 1 ಬೇಸಿಕ್ ಇದ್ದು ಫೇಸ್ 2 ಕಂಡೀಷನಿಂಗ್ ಫೇಸ್ ಅಂತ ಇರುತ್ತೆ. ಕಂಡೀಷನಿಂಗ್ ಫೇಸ್ ನಿಮ್ಮ ಬಾಡಿನ ಏನು ಮಾಡುತ್ತೆ ಅಂತಂದರೆ, ಆ ಬೇಸಿಕ್ಗೂ ಈ ಫ್ಯಾಟ್ ಲಾಸ್ಗೂ ಮಧ್ಯದಲ್ಲಿ ನಮಗೆ ಕಂಡೀಷನಿಂಗ್ ಬೇಕು. ಅದು ನಾವು ನಮ್ಮ ಸ್ಟ್ರಕ್ಚರಲ್ಲಿ ಮಾಡಿಸ್ತೀವಿ. ಅದು ಇಲ್ದಲೇ ಯಾರಿಗೂ ಸ್ಟಾರ್ಟಿಂಗಲ್ಲಿ ಬೇಸಿಕಲ್ಲಿ 3-4 ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, 2-3 kg ಈಸಿಯಾಗಿ ಕೊಟ್ಟೋಗುತ್ತೆ, ಆಮೇಲೆ ಸ್ಟೇಬಲ್ ಆಗಿಬಿಡುತ್ತೆ. ಏನು ಮಾಡಿದ್ರು, ಎಷ್ಟು ಊಟ ಕಡಿಮೆ ಮಾಡಿದ್ರು, ಎಷ್ಟು ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರು ಕರಗಲ್ಲ. ಅವಾಗ ಕಂಡೀಷನಿಂಗ್ ಮಾಡಲೇಬೇಕು. ಮತ್ತು ಫ್ಯಾಟ್ ಲಾಸ್ ಫೇಸ್ ಇಂಚಸ್ ಪ್ರಾಪರಾಗಿ ಲಾಸ್ ಆಗುತ್ತೆ. ಫೇಸ್ 4 ಬಂದು ವೆಯ್ಟ್ ಲಾಸ್ ಫೇಸ್, ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಪ್ರಾಪರಾಗಿ ಮಾಡಿ ಸ್ಲಿಮ್ 90 ಪ್ರೋಗ್ರಾಮ್ನ 12-15 kg ಕಡಿಮೆ ಆಗಲಿಲ್ಲ ಅಂದರೆ ನೋಡಿ, ದೀಪ ಹೇಳ್ದಂಗೆ ಕ್ಲೀನಾಗಿ ಕೇಳ್ಕೊಂಡು ಮಾಡಿದ್ರೆ ಸಾಕು. ಯೋಚನೆ ಮಾಡಬೇಡಿ. ನಾನು ಏನು ಹೇಳ್ತೀನಿ ಅಂತಂದರೆ, ಈ ಫಿಟ್ನೆಸ್ದು ಆಚೆ ನೀವು ಏನು ಸ್ವಲ್ಪ 1 ಮಂತ್ ನೀವು ಜಿಮ್ ಪ್ಲಾನ್ ತೊಗೊತೀನಿ ಅಂತ ನೀವು ಹೋದ್ರೂ 2,000 ಬೇಕು. 1,200 ಬೇಸಿಕ್ ಜಿಮ್ಗಳಲ್ಲಿ 1,200-1,500 ರೂಪಾಯಿ ತೊಗೊತಾರೆ. ನಿಮ್ಗೆ ಏನ್ ಟ್ರೈನಿಂಗು ಹೇಳ್ಕೊಡಲ್ಲ, 2 ದಿವಸ 3 ದಿವಸ ಹೇಳ್ಕೊಡ್ತಾರೆ ಸುಮ್ಮನೆ. 1 ಮಂತ್ PT ತಗೊಂಡ್ರೆ 6,000-7,000 ಕೊಟ್ಟು ತಿಂಗಳಿಗೆ ನೀವು ಜಿಮ್ ಫೀಸ್ ಎಲ್ಲ ಪೇ ಮಾಡಿದ್ರೆ ಆಗತ್ತೆ. ನೀವು ಕರೆಕ್ಟಾಗಿ ನೀವು 90 ಡೇಸ್ ಅವ್ರ ಹತ್ರ ಏಳಿಸ್ಕೋಬೇಕು, ಇಲ್ಲ ಎಲ್ಲಾನ ಟ್ರೈನಿಂಗ್ ತಗೋಬೇಕು ಅಂತಂದ್ರೆ ಮಿನಿಮಮ್ 60,000-70,000 ಲೆವೆಲ್ 1ಗೆ, 1.5-2 ಲಕ್ಷ ಲೆವೆಲ್ 5 ಆಗುತ್ತೆ. ಇದನ್ನ 3,500 ಕೊಡ್ತಾ ಇರೋದ್ರಿಂದ ಯೋಚನೆ ಮಾಡ್ದಲೆ ಸುಮ್ಮನೆ ನೀವು ತಗೋಬೇಕು. ಯಾಕಂದ್ರೆ ಇಲ್ಲಿ ಯಾರು ಕೊಡಲ್ಲ. ತುಂಬಾ ಜನ 3,500ನೇ ತುಂಬಾ ದೊಡ್ಡದಾಯ್ತು ಮ್ಯಾಮ್, ಇದು ನಮ್ಗೆ ಸಾಲ. ಹಂಗೆ ಯಾಕೆ ಅನ್ಕೊಂತ ಇದಾರೆ ಅಂತಂದ್ರೆ, ನೀವುಗಳು 99 ಕೊಟ್ಬಿಟ್ಟು ರೂಢಿ ಮಾಡಿದ್ರೆ, ಅವ್ರು 99ಗೆ 3,500ನ ಕಂಪೇರ್ ಮಾಡ್ತಾ ಇದಾರೆ. ಈಗ ನಾನು ಆಚೆ ಕಂಟ್ರಿಗೆ ಹೋಗಿ ಇನ್ನ ಕರ್ನಾಟಕ ಸಾಕು, ಆಚೆ ಸ್ಟೇಟ್ಸ್ಗೆ ಹೋಗಿ ಅಂತ ನಾನು ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ದು ಮಾಡಿದ್ವಿ. ಇಂಟರ್ನ್ಯಾಷನಲ್ದು 21,000 ಇರೋದು ತಗೊಂತ ಇದಾರೆ, ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಇವ್ರು 99 ಅಂತ ನಿಮ್ಗೆ ರೂಢಿ ಮಾಡ್ದಂಗೆ ಮಾಡಿಲ್ಲ. ಈಗ ಬೇರೆ ಸ್ಟೇಟ್ಸ್ಗೆ ನೆಕ್ಸ್ಟ್ ಮಂತ್ ಹೋಗ್ತೀವಿ. ನೆಕ್ಸ್ಟ್ ಮಂತ್ ಅಂದ್ರೆ ಇವತ್ತೇ ಅಲ್ವಾ, ಆಗ ಏಪ್ರಿಲ್ ಮಿಡ್ಡಿಂದ ಬೇರೆ ಸ್ಟೇಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ರು ಯೋಚನೆ ಮಾಡಲ್ಲ. ದಿವಸಕ್ಕೆ 38 ರೂಪಾಯಿ ಯಾರು ಯೋಚನೆ ಮಾಡ್ತಾರೆ ಅನ್ಕೊಂಡಿರಾ? 38 ರೂಪಾಯಿ ಕರೆಕ್ಟ್ ಆಗಿರೋ ಕಡೆ ಒಂದು ಟೀನೇ ಬರಲ್ಲ, ಒಂದು ಕಾಫಿ ಏನೂ ಬರಲ್ಲ. ಬಟ್ ಜನಗಳಿಗೆ ಅದೇ ನಾವು ಒಳ್ಳೇದಾಗ್ಲಿ ಅಂತ 99 ರೂಪೀಸ್ ಕೊಟ್ವಿ. ಇಲ್ಲ, ಅರ್ಥ ಆಗುತ್ತೆ ಅದೊಂದು ಸ್ವಲ್ಪ ಜನ. ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಡಿಸೆಂಬರ್ 31st ಕಂಪ್ನಿ ಸ್ಟಾರ್ಟ್ ಆಗಿರೋದು, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿರೋದು. ಇವತ್ತಿದೆ ಮಾರ್ಚ್ 31st ವರೆಗೂ 3 ನೆಗೆಟಿವ್ ರಿವ್ಯೂಸ್ ಬಂದಿರೋದು. ಅವರು ನಾವು ಅದನ್ನ ಆ ರಿವ್ಯೂನ್ ತಗೊಂಡು ನಾವು ಅವ್ರನ್ನ ರಿವರ್ಟ್ ಮಾಡಿ ಅವ್ರ ಹತ್ರ ಮಾತಾಡಿದ ತಕ್ಷಣ ಇದನ್ನ ಆ ರಿವ್ಯೂ ಏನ್ ಬರ್ದಿದಾರ ಅದನ್ನ ವಾಪಸ್ ತಗೊಂಡಿದ್ದಾರೆ. ಅಂದ್ರೂ ನಮ್ಮ ಹತ್ರ ನಮ್ದು ಯಾವ್ದು ಲೈಕ್ ಕ್ಲಾಸಸ್ ಬಗ್ಗೆ ಆಗ್ಲಿ ಯಾವ್ದು ಇದುವರೆಗೂ ರಿವ್ಯೂ ಇಲ್ಲ. ಅದು ಯಾವ ತರ ಗೊತ್ತಾ, 3 ಜನನು ಏನು ಅಂತಂದ್ರೆ, ಒಬ್ರು ಸಿಂಬಲ್ ಹೇಳ್ತೀನಿ ಕೇಳಿ, ಅವ್ರು ಇವಾಗ ನೋಡ್ತಾ ಇದಾರಲ್ಲೋ ಗೊತ್ತಿಲ್ಲ, ಸುಮ್ಮನೆ ಬೇಜಾರ್ ಮಾಡ್ಕೋಬೇಡಿ ಅಮ್ಮ. ತಗೊಂಡ್ಬಿಟ್ಟಿದ್ದಾರೆ. ತಗೊಂಡ್ಬಿಟ್ಟು 10 ನಿಮಿಷಕ್ಕೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ಗಳು ಆಗ್ತಾ ಇದಾರೆ, ಎಲ್ಲಿ 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 ಏನಿಲ್ಲಿ ಏನಿಲ್ಲಿ ಹೆಂಗ್ ಸ್ಟ್ರಕ್ಚರ್ ಮಾಡಿದೀವಿ ಅಂದ್ರೆ, ನೀವು ತಗೊಂಡಿದ ತಕ್ಷಣ ನಿಮ್ಗೊಂದು ಇಮೇಲ್ ಅಲ್ಲಿ GST ಬಿಲ್ ಬರುತ್ತೆ. ಅದ್ರಲ್ಲಿ ನಮ್ಮ ಫೋನ್ ನಂಬರ್, ಅಡ್ರೆಸ್, ಇಮೇಲ್ ID ಎಲ್ಲ ಇರುತ್ತೆ. ಇಡೀ ನಮ್ಮ ಆಫೀಸ್ ಜಾತಕನೇ ಇದೆ ಅದರಲ್ಲಿ. ಪ್ಲಸ್ ನಿಮ್ಗೊಂದು ಮೆಸೇಜ್ ಬರುತ್ತೆ, ಕನ್ಫರ್ಮೇಶನ್ ಮೆಸೇಜ್. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಲಿಂಕ್ ಬರುತ್ತೆ. ಲಿಂಕ್ನ ಡೌನ್ಲೋಡ್ ಮಾಡ್ಕೊಂಡು, ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು, ನಿಮ್ ಮಿಕ್ಕಿದ್ದೆಲ್ಲ ನೀವು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಕ್ಕೂ ಅಲ್ಲೇ ಇರುತ್ತೆ. ಸಖತ್ ಈಸಿ ಮಾಡ್ಕೊಟ್ಟಿದ್ದೀವಿ ಗೈಸ್. ಸ್ಟ್ರಕ್ಚರ್ ಎಲ್ಲ ನಾನೇ ಅಪ್ರೂವ್ ಮಾಡಿದ್ದು, ತುಂಬಾ ಈಸಿ ಮಾಡಿದ್ದಾರೆ. ಯಾರು ಹಳ್ಳಿಲಿರೋರು ಈಸಿಯಾಗಿ 1 ಕ್ಲಿಕ್ ಇಂದ, ಯಾಕಂದ್ರೆ ಎಲ್ಲರಿಗೂ ವಾಟ್ಸಪ್ ಗೊತ್ತು, ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಗೊತ್ತು. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ, ವಾಟ್ಸಪ್ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ಹರ್ವಿಲ್ ಆ್ಯಪ್ ಅದಕ್ಕಿಂತ ವಾಟ್ಸಪ್ ಅಲ್ಲಿ ಅರ್ಧನೂ ಇಲ್ಲ. ಏನ್ ಗೊತ್ತಾ, ಅರ್ವಿಲ್ ಆ್ಯಪ್ ನ ಅವರು ಎಕ್ಸ್ಪ್ಲೋರೇ ಮಾಡ್ತಾ ಇಲ್ಲ. ಹೋಗ್ತಾರೆ, ನೋ ಕೋರ್ಸ್ ಫೋನ್ ಅಂತ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ಬರೀ ಅವ್ರ ಕೋರ್ಸ್ ಕಾಣಿಸ್ತಿರುತ್ತೆ, ಲೈವ್ ಜಾಯ್ನ್ ಆಗಕ್ಕೆ ಆಪ್ಷನ್ ಗೊತ್ತಾಗ್ತಿರಲ್ಲ. ಒಂದು ಜನಗಳು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಅಂದ್ರೆ, ಲೈಕ್ 99 ರೂಪೀಸ್ ಕೊಟ್ಟು ಅಷ್ಟು ನಮ್ಮ ಮೇಲೆ ಒಂಥರ ನಡೆಸ್ತಾರೆ. ಬಟ್ ಟೋಟಲಿ ಫೈನ್, ಅವ್ರ ದುಡ್ಡು 99 ರೂಪಾಯಿ ಅದೇನು ಕಡಿಮೆ ಮಾಡಬಾರ್ದು, 1 ರೂಪಾಯಿ ಆದ್ರೂ ಅದು ಅವ್ರ ದುಡ್ಡೇನೆ, ಓಕೆನಾ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂತ ಅಂದ್ರೆ, ತಾಳ್ಮೆ ಇಲ್ಲ.
ಕಟ್ಬಿಟ್ಟಿದೀವಿ, ನಮ್ಗೆ ಹೇಳ್ಬಿಡ್ಬೇಕು. ಎಲ್ಲಾರು ಮನುಷ್ಯರೇ ಅಲ್ವಾ ನಾವೆಲ್ಲ. ಈಗ ನನ್ ಟೀಮ್ ಅಂದ್ರೆ ಕಸ್ಟಮರ್ ಸಪೋರ್ಟ್ ವರ್ಕ್ ಮಾಡೋ 6 ನೀವು 10 ಗಂಟೆಗೆ ಅಡ್ಮಿಷನ್ ಆಗ್ಬಿಡ್ತಾರೆ, 11 ಗಂಟೆಗೆ ಮೆಸೇಜ್ ಕೇಳ್ತಾರೆ. 11 ಗಂಟೆಗೆ ಯಾರು ಎದ್ದಿರ್ತಾರೆ? ಸರಿ 24/7 ಕೊಡಕ್ ನಾನೇನಾದ್ರು ಇಂಟರ್ನ್ಯಾಷನಲ್ ಮಧ್ಯರಾತ್ರಿ ಲೈವ್ ಕ್ಲಾಸ್ ನಡೆಸ್ತಾ ಇದೀನ? ಇಲ್ಲ ಅಲ್ಲ. ಸೊ ಚಿಕ್ಕ ಇಂತ ಬೇಸಿಕ್ ಇಶ್ಯೂಸ್ಗೆ ಕ್ಲಾಶಸ್ ಆಗಿತ್ತು, ಅದು 3 ಜನದ ಹತ್ರ ಅದು ಸಾಲ್ವ್ ಆಯ್ತು, ನಾವು ಡೀಲ್ ಮಾಡಿದ್ವಿ. ನಾವು ಫೋನ್ ಮಾಡಿ ನಾನು ದೀಪಕ್ ಡೈರೆಕ್ಟ್ ಆಗಿ ಹೇಳಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ಮೆಸೇಜ್ ಹಾಕಿ ಅವ್ರು ಎಲ್ಲಿ ನೆಗೆಟಿವ್ ರಿವ್ಯೂ ಬರ್ತಾರೆ ಅಲ್ಲೇ ಕೇಳಿ ಏನ್ ನಿಮ್ ಪ್ರಾಬ್ಲಮ್ ಅಂತ. ಅವ್ರಿಗೆ ಅಲ್ಲೇ ಗೊತ್ತಾಗಿ ಅಲ್ಲೇ ಮಾಡಿ ಅಲ್ಲೇ ಆಗಿ ಅವರೇ ಚಾಟ್ ಮಾಡಿ ಸಾರಿ ಮೇಡಮ್ ಅರ್ಥ ಆಗ್ಲಿಲ್ಲ, ಹಂಗಲ್ಲ ಹಿಂಗಲ್ಲ, ನಾನ್ ದೀಪ ಮಾತಾಡ್ತಿರೋದು ಅಂತ ಅಂದ ತಕ್ಷಣ ಹಂಗಲ್ಲ ಮೇಡಮ್ ಸಾರಿ ತಪ್ಪಾಯ್ತು, ನಾವು ಅವ್ರು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದಾರೆ. ಬಟ್ ನನ್ಗೆ ಗೊತ್ತಿಲ್ಲ ಕ್ಲಾಸಸ್ ತಗೊಂತಿದಾರೋ ಎಲ್ಲೋ, ಇಷ್ಟ ಜನ ಇದಾರೆ ಅದ್ರೆಲ್ಲ ನಂಗೆ ಕಂಡಿಡಕ್ ಆಗಲ್ಲ. ನಾನು ಅದ್ ಬೇಡ, ತಗೊಳ್ಳಿ, ನೋಡ್ತಿದ್ರೆ ವಿಡಿಯೋ ತಗೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿ, ನಂಗೆ ಬೇಡ, ನಿಮ್ಗೋಸ್ಕರ ಅಂತಾನೆ ಮಾಡಿರೋದು. ಬಟ್ ಒಬ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ತಿಳ್ಕೊಳ್ಳಿ ಅಷ್ಟೇ. ಏನ್ ಗೊತ್ತಾ, ನಾನು ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದೆ ಅಂತಂದ್ರೆ ಇವ್ರಿಗೆಲ್ಲ ಇದ್ ಮಾಡಿದ್ದು ಒಂದು ಲೀಗಲ್ ಟೀಮ್, ಅವರು ದೊಡ್ಡ ಫಿಮೇಲ್ ಲಾಯರ್ ಲೀಡ್ ಮಾಡ್ತಾರೆ. ಇವಾಗ 1 ನಿಮಿಷ, ಈ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ, ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ 2 ಅಂತ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ, ಆಯ್ತಾ? ಓಕೆ ಗೈಸ್, ಸೊ ಈ ಪಾರ್ಟ್ 2 ಬೇಕಂತಂದ್ರೆ ಇವಾಗ ಆಕ್ಚುಲಿ ನಮ್ಮ ಕಾನ್ವರ್ಸೇಷನ್ ಹರ್ವಿಲ್ ಬಗ್ಗೆ ಪ್ರಾಪರ್ ಆಗಿ ಸ್ಟಾರ್ಟ್ ಆಗಿದೆ. ಇಷ್ಟವರೆಗೂ ಶ್ರೀ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಮಿಸ್ ಮಾಡದೆ ಪಾರ್ಟ್ 2 ಗೆ ವೇಟ್ ಮಾಡ್ತಾರೆ, ನಾನು ನಿಮ್ಗೋಸ್ಕರ ಬೇಗ ಹಾಕ್ತೀನಿ. ಓಕೆ, ಸಿ ಯು ಗೈಸ್, ಬೈ ಬಾಯ್. ಓಕೆ ಬಾಯ್.